सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದವನ್ನು ನೋಡ್ತಾ ಇದ್ದೀವಿ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಸೊ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ವಿದುರನಿಗೆ ಭಿಕ್ಷುಗೀತೆಯನ್ನು ಹೇಳ್ತಾ ಇದ್ದಾನೆ. ಉಜ್ಜಯಿನಿ ನಗರದಲ್ಲಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆವಂತಿಕ ರಾಜ್ಯದ ಒಬ್ಬ ಬ್ರಾಹ್ಮಣನ ಕಥೆ ಇದು. ಇದು ಬಹಳ ಪ್ರಾಚೀನವಾದಂತಹದ್ದು ಕಥೆ. ಇದು ಅನೇಕ ಮಹಾತ್ಮರುಗಳು ಅಲ್ಲಲ್ಲಿ ಈ ಒಂದು ಕಥೆಯನ್ನು ಹೇಳಿರ್ತಾರೆ. ಬಟ್ ಉದ್ಧವನಿಗೆ ಹೇಳ್ತಾ ಇರುವಂತಹದ್ದು, ನಾಟ್ ವಿದುರ. ಸೊ ಹೇ ಉದ್ಧವ, ನೀನು ಏನು ಪ್ರಶ್ನೆ ಮಾಡಿದೀಯಾ ಆ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಅಂತ ಈಗ ಇದು ನನ್ನ ನೆನಪಿಗೆ ಬಂದು ಇದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಭಿಕ್ಷುಗೀತೆಯನ್ನು ಪ್ರಾರಂಭ ಮಾಡಿದ್ದಾನೆ. ಆ ಉಜ್ಜಯಿನಿ ನಗರದ ಬ್ರಾಹ್ಮಣ ಹೇಗೆ ಹಣವನ್ನು ಸಂಪಾದನೆ ಮಾಡ್ದ, ಅವನ ಸ್ವಭಾವ ಏನು, ಸಮಾಜದಲ್ಲಿ ಅವನು ತನ್ನನ್ನು ಯಾವ ರೀತಿಯಲ್ಲಿ ಗುರುತಿಸ್ಕೊಂಡಿದ್ದ, ಬಹಳ ಲೋಭಿಯಾಗಿದ್ದ, ಕೃಪಣ, ಒಂದು ಕೂಡ ಪುಣ್ಯದ ಕೆಲಸಗಳನ್ನು ಅವನು ಮಾಡಿಲ್ಲ, ಹೀಗೆ ಸಮಾಜದಲ್ಲಿ ಅವನೊಬ್ಬ ಕೋಪದ ವ್ಯಕ್ತಿ ಅಂತ ಹೇಳಿ ಗುರುತಿಸ್ಕೊಂಡಿದ್ದ. ಅವನಿಂದ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೂ ಕೂಡ ನೆಮ್ಮದಿ ಇಲ್ಲ. ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಆಳು ಕಾಳು ಸಿಬ್ಬಂದಿಗಳು ಅವರಿಗೂ ಕೂಡ ಜಿಗುಪ್ಸೆ ಆಗಿತ್ತು. ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ನೆಂಟರಿಷ್ಟರಿಗೆ, ಹೀಗೆ ಪ್ರತಿಯೊಬ್ಬರಿಗೂ ಇವನ ಬಗ್ಗೆ ಒಂದು ರೀತಿಯ ಜಿಗುಪ್ಸೆ ಉಂಟಾಗುವ ಹಾಗೆ ಅವನು ಬಿಹೇವ್ ಮಾಡ್ತಿದ್ದ. ಇಷ್ಟು ಮಾತ್ರ ಅಲ್ಲ, ಮಾಡಲೇಬೇಕಾದಂತಹ ಅನೇಕ ಕರ್ಮಗಳನ್ನು ಅವನು ಮಾಡಲೇ ಇಲ್ಲ. ಅವುಗಳಲ್ಲಿ ಪಂಚಮಹಾಯಜ್ಞ ಅಂತಂದರೆ ಪಂಚಮಹಾಯಜ್ಞಕ್ಕೆ ದೇವತೆಗಳು ಕೂಡ ಭಾಗಿಗಳು. ಸೊ ಪಂಚಮಹಾಯಜ್ಞಗಳನ್ನು ಮಾಡೋದ್ರಿಂದ ದೇವತೆಗಳು ತೃಪ್ತಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಆದರೆ ಈ ವಿಚಾರದಲ್ಲಿ ಈಗ ಅವನಿಂದ ಯಾವುದೇ ರೀತಿಯ ಪುಣ್ಯದ ಕೆಲಸಗಳು ನಡೀದೇ ಇದ್ದಿದ್ದರಿಂದ ದೇವತೆಗಳು ಅವನ ಭಾಗದಲ್ಲಿ ಕೋಪಗೊಳ್ತಾರೆ. ದೇವತೆಗಳಿಗೆ ಸಿಗಬೇಕಾಗಿದ್ದಂತಹ ಅವರ ಭಾಗದ ಹವಿಸ್ಸು ಅವರಿಗೆ ಸಿಗಲಿಲ್ಲ. ಸೊ ಈ ಕಾರಣದಿಂದ ದೇವತೆಗಳು ಕೂಡ ಇವನ ಮೇಲೆ ಕುಪಿತಗೊಳ್ತಾರೆ. ಹೀಗೆ ಈ ಬ್ರಾಹ್ಮಣ ಇಷ್ಟು ದೊಡ್ಡ
ಕರ್ಮಕ್ಕೆ ಅವನು ಗುರಿಯಾದ. ಅಂಡ್ ಪರಮಾತ್ಮ ಹಿ ಕಂಟಿನ್ಯೂಸ್. ದಿಸ್ ಈಸ್ 11th canto of Srimad Bhagavata Mahapurana, chapter 23, Bhikshu Geetam. We are in the verse number 10, 10ನೇ ಶ್ಲೋಕ. ತದವದ್ಯಾನ ವಿಸೃಷ್ಟ ಪುಣ್ಯಸ್ಕಂದಸ್ಯ ಭೂರಿದ ಅರ್ಥೋಪ್ಯ ಗಚ್ಚನ್ ನಿಧನಂ ಬಹ್ವಾಯ ಸಪರಿಶ್ರಮಃ. ಪರಮಾತ್ಮ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಹೇ ಉದಾಸನಾದ ಉದ್ಧವನೇ ಅಂತಂದರೆ ಲಿಬರಲ್ ಮೈಂಡೆಡ್ ಉದ್ಧವ, ಪ್ಲೀಸ್ ಲಿಸನ್ ಟು ಮೀ. ನೀನು ಪ್ರಶ್ನೆ ಮಾಡಿದೆಯಲ್ಲಪ್ಪ ಹೇಗೆ ಸಾಧ್ಯ ಅಂತ, ಆ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ, ಗಮನವಿಟ್ಟು ಕೇಳಿಸ್ಕೋ. ಸೊ ಇಲ್ಲಿ ಉಜ್ಜಯಿನಿ ನಗರದಲ್ಲಿ ಈ ಬ್ರಾಹ್ಮಣ ಅವನ ಪೂರ್ವ ಪುಣ್ಯದ ಕಾರಣದಿಂದ ಹಾಗೂ ಅವನು ಮಾಡ್ತಾ ಇದ್ದಂತಹ ಒಂದು ವ್ಯಾಪಾರ ಇರಬಹುದು, ಕೃಷಿ ಇರಬಹುದು, ಇನ್ನಿತರ ಮಾರ್ಗಗಳಿಂದ ಅವನು ಹೇರಳವಾಗಿ ಹಣವನ್ನು ಸಂಪಾದನೆ ಮಾಡಿದ್ದಾನೆ. ಅದೆಲ್ಲ ನಿಜ, ಅವನು ಕಷ್ಟಪಟ್ಟಿದ್ದಾನೆ, ಅದರಲ್ಲಿ ದೇರ್ ಇಸ್ ನೋ ಡೌಟ್. ಕಷ್ಟಪಟ್ಟು ಸಂಪಾದನೆ ಮಾಡಿ ಕೂಡಿಟ್ಟದಂತಹ ಹಣ ಹೇಗೋ ಇಲ್ಲಿವರೆಗೂ ಅವನ ಬಳಿ ಇತ್ತು. ಎಗೇನ್ ದಿಸ್ ಇಸ್ ಹಿಸ್ ಪುಣ್ಯ. ನಿಜವಾದ ವ್ಯಾಪಾರಸ್ಥರು ಅಂತಂದರೆ ವೈಶ್ಯಾಸ್ ಅಂತ ನಾವೇನು ಹೇಳ್ತೀವಿ, ಅವರು ಜನರೇಷನ್ಸ್ ಟುಗೆದರ್ ಅವರು ಸಂಪಾದನೆ ಮಾಡಿರುವಂತಹ ಹಣ ಅವರ ಬಳಿ ಇರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದೇರ್ ಕುಲಧರ್ಮ. ಇಲ್ಲಿ ಇವನು ಮೂಲತಃ ಹಿ ಈಸ್ ಎ ಬ್ರಾಹ್ಮಣ. ಈ ಕಡೆ ವೈಶ್ಯ ಧರ್ಮವನ್ನು ಕೂಡ ಅವನು ಸರಿಯಾಗಿ ಮಾಡಲಿಲ್ಲ, ಬ್ರಾಹ್ಮಣ ಅಂತ ಹೇಳಿ ಬ್ರಾಹ್ಮಣನ ಧರ್ಮವನ್ನು ಕೂಡ ಮಾಡಲಿಲ್ಲ, ಸಂಪಾದನೆ ಮಾಡಿದ ಹಣದಿಂದ ತಾನೂ ಕೂಡ ಸುಖ ಪಡಲಿಲ್ಲ, ಮನೆಯಲ್ಲಿ ಹೆಂಡತಿ ಮಕ್ಕಳುಗಳಿಗೂ ಕೂಡ ಆ ಹಣ ಸಿಗದೇ ಇರೋ ಹಾಗೆ ಮಾಡಿದ. ಒಟ್ಟಿನಲ್ಲಿ ಅವನ ಹಣ ಯಾವುದೇ ರೀತಿಯ ಉಪಯೋಗಕ್ಕೆ ಬಾರದಂತೆ ಆಯಿತು. ಸೊ ಅವನೇನು ವ್ಯಾಪಾರ ಅಥವಾ ಕೃಷಿ ಅಂತ ಹೇಳಿ ಅನೇಕ ಮಾರ್ಗಗಳಿಂದ ಹಣವನ್ನು ಸಂಪಾದನೆ ಮಾಡಿದ್ದ. ಇಲ್ಲಿವರೆಗೆ ಅವನಿಗೆ ಅದೃಷ್ಟ ಇತ್ತು. ಸೊ ಅವನ ಹಣ ಇಲ್ಲಿವರೆಗೆ ಅವನ ಬಳಿ ಇತ್ತು. ಆದರೆ ಅವನು ಯಾವ ಅವಕಾಶಗಳನ್ನು ಕೂಡ ಅವನು ಉಪಯೋಗಿಸ್ಕೊಳ್ಳಿಲ್ಲ. ತಾನು ಸಂಪಾದನೆ ಮಾಡಿದಂತಹ ಹಣದಿಂದ ಹಣ ಯಾವ ರೀತಿ ತಾನು ಉಪಯೋಗಿಸಬಹುದು, ಇಟ್ ಈಸ್ ಎ ಕಲೆ. ಸಂಪಾದನೆ ಮಾಡಿದಂತಹ ಹಣದಿಂದ ಅವುಗಳನ್ನು ಹೇಗೆ ಸದ್ವಿನಿಯೋಗ ಮಾಡ್ಕೋಬೇಕು ಅನ್ನುವಂತಹದ್ದು ಇಟ್ ಈಸ್ ಎ ಜ್ಞಾನ. ಇಟ್ ಈಸ್ ನಾಟ್ ಓನ್ಲಿ ಎನ್ ಆರ್ಟ್, ಇಟ್ ಈಸ್ ಎ ಜ್ಞಾನ. ಹಣವನ್ನು ಸಂಪಾದನೆ ಮಾಡುವಂತಹದ್ದೇ ಅದು ಸದ್ವಿನಿಯೋಗ ಆಗಬೇಕು ಅಂತ. ಆ ಸದ್ವಿನಿಯೋಗದಲ್ಲಿ ಒಂದು ಪಾಲು ನಾವು ಕೂಡ ಅದನ್ನು ಉಪಯೋಗಿಸಿ ಸುಖ ಪಡಬೇಕಾಗತ್ತೆ, ಭೋಗಿಸಬೇಕಾಗತ್ತೆ. ಮತ್ತು ಅದೇ ಹಣವನ್ನು ಮನೆಯಲ್ಲಿ ಹೆಂಡತಿ ಮಕ್ಕಳು ಅವರು ಕೂಡ ನಂಬಿರ್ತಾರೆ, ಮನೆಯ ಯಜಮಾನ ಇವನು ಅಂತ. ಸೊ ಅವ್ರದ್ದು ಒಂದು ಪಾಲಿರುತ್ತೆ, ಅವರು ಕೂಡ ಸುಖ ಪಡಬಹುದು. ಮತ್ತು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಳು ಕಾಳುಗಳು, ಅವರೆಲ್ಲ ಯಜಮಾನ ಒಳ್ಳೆ ಸಂಬಳ ಕೊಡ್ತಾನೆ, ತಿನ್ನೋದಕ್ಕೆ ಏನಾದ್ರು ಕೊಡ್ತಾನೆ ಅಂತ ಅವರು ಕೂಡ ಕಾಯ್ತಾ ಇರ್ತಾರೆ, ಅವ್ರದ್ದು ಒಂದು ಪಾಲಿರುತ್ತೆ. ಮತ್ತು ದಾನ ಧರ್ಮ ಹೀಗೆ ಅನೇಕರ ಪಾಲು ಆ ಸಂಪಾದನೆಯಲ್ಲಿ ಇರುತ್ತೆ. ಇನ್ಫ್ಯಾಕ್ಟ್ ಹಣ ಸಂಪಾದನೆ ಆದಾಗ ಒಬ್ಬ ಮನುಷ್ಯ ತನ್ನ ಸಂಪಾದನೆಯ ಜೊತೆಯಲ್ಲಿ ಅವನು ಮಾಡಬೇಕಾಗಿರುವಂತಹ ಧರ್ಮವನ್ನು ಮಾಡಿದಾಗ ಅವುಗಳಲ್ಲಿ ಒಂದು ಪಂಚಮಹಾಯಜ್ಞ, ಅವುಗಳನ್ನು ಮಾಡಿದಾಗ ದೇವತೆಗಳು ಕೂಡ ಇದಕ್ಕೆ ಕಾಯ್ತಾ ಇರ್ತಾರೆ. ದೇವತೆಗಳು ದೇ ಆರ್ ಸೆಟ್ ಟು ಬಿ ದಿ ಭಾಗಿಗಳು ಆಫ್ ದಿಸ್ ಪಂಚಮಹಾಯಜ್ಞ. ಯಾಕೆಂತಂದರೆ ದೇ ವಿಲ್ ಬಿ ಬೆನಿಫಿಟೆಡ್. ದೇವತೆಗಳಿಗೂ ಕೂಡ ಅದರಲ್ಲಿ ಒಂದು ಪಾಲು ಸಿಗತ್ತೆ ಅಂತಂದಾಗ ಇಟ್ ಈಸ್ ಕ್ವೈಟ್ ನ್ಯಾಚುರಲ್, ಅವರು ಕೂಡ ಕಾಯ್ತಾ ಇರ್ತಾರೆ. ಸೊ ಆ ಮೂಲಕ ದೇವತೆಗಳು ಸಂತೃಪ್ತರಾಗ್ತಾರೆ. ದೇವತೆಗಳು ಸಂತೃಪ್ತರಾಗ್ತಾರೆ ಅಂತಂದರೆ ಆ ನಂತರದಲ್ಲಿ ಆ ಒಂದು ಸುಖ ಎಲ್ರಿಗೂ ಸಿಗತ್ತೆ. ಸೊ ಬಟ್ ಇಲ್ಲಿ ದಿಸ್ ಬ್ರಾಹ್ಮಣ ಅವನು ಯಾವ ರೀತಿಯಿಂದ ಕೂಡ ತಾನು ಸಂಪಾದನೆ ಮಾಡಿದಂತಹ ಹಣವನ್ನು ಮತ್ತು ಅವನಿಗೆ ಸಿಕ್ಕಂತಹ ಅವಕಾಶಗಳನ್ನು ಅವನು ಉಪಯೋಗಿಸ್ಕೊಳ್ಳಿಲ್ಲ.
ಸಂಪಾದಿಸಿದ ಹಣ ವ್ಯಯವಾಗಲು ಬಿಡದೆ ಕೇವಲ ಅದನ್ನು ನೋಡಿ ತೃಪ್ತಿಗೊಳ್ತಾ ಇದ್ದ ಮತ್ತು ಆ ಹಣವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಒಬ್ಬ ಯಕ್ಷನಂತೆ ಸದಾಕಾಲ ಆ ಹಣವನ್ನು ಕಾಯ್ತಾ ಇದ್ದ. ಸೊ ದಾನ ಧರ್ಮ ಮಾಡಲಿಲ್ಲ, ಪಂಚಮಹಾಯಜ್ಞಗಳನ್ನು ಮಾಡಲಿಲ್ಲ, ದೇವತೆಗಳ ತಿರಸ್ಕಾರಕ್ಕೆ ತುತ್ತಾದ. ಸೊ ಇಲ್ಲಿವರೆಗೆ ಅವನ ಬಳಿ ಇದ್ದಂತಹ ಹಣ, ಅವನೇ ಕೂಡಿಟ್ಟಂತಹ ಹಣ ಅವನ ಕಣ್ಣ ಮುಂದೆ ಈಗ ನಿಧಾನವಾಗಿ ನಾಶವಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಆ್ಯಕ್ಚುಲಾಗಿ ಒನ್ ಶುಡ್ ಥಿಂಕ್, ವೇರ್ ಡಸ್ ದ ವೆಲ್ತ್ ಕಮ್ ಫ್ರಮ್? ನಾವು ನೇರವಾಗಿ ಹೇಳ್ತೀವಿ, ಇದು ನಾನು ಸಂಪಾದನೆ ಮಾಡಿದ್ದು, ಐ ಅರ್ನ್ಡ್ ಇಟ್, ಇದು ನನ್ನದೇ ಸಂಪಾದನೆ, ಬಹಳ ಕಷ್ಟಪಟ್ಟು ನಾನು ಮಾಡಿದೆ. ಕಷ್ಟಪಟ್ಟಿದ್ದು ನಿಜ, ಅದಕ್ಕೆ ಒಂದು ಅವಕಾಶವನ್ನು ಸಿಕ್ಕಿದ್ದು, ಭಗವಂತನ ಅನುಗ್ರಹ, ದೈವಾನುಗ್ರಹ ಇವೆಲ್ಲ ಅಲ್ಲಿ ಸೇರಿಕೊಂಡಿರುತ್ತೆ. ಸೊ ಅದನ್ನು ಮರಿಬಾರ್ದು. ನಾವೇ ಸಂಪಾದನೆ ಮಾಡಿದ್ವಿ ಅಂತ ನಾವು ಹೇಳ್ಕೊಂಡ್ರೂ ಕೂಡ ಆ ಸಂಪಾದನೆ ಇಟ್ ಈಸ್ ಬಿಕಾಸ್ ಆಫ್ ದಿ ದೈವಾನುಗ್ರಹ. ಸಂಪಾದನೆ ಇಟ್ ಈಸ್ ಬಿಕಾಸ್ ಆಫ್ ದೈವಾನುಗ್ರಹ. ಸೊ ದೈವಾನುಗ್ರಹದಿಂದ ಅವನ ಬಳಿಗೆ ಹಣ ಸೇರೋ ಹಾಗೆ ಆಯಿತು. ಅದರಲ್ಲಿ ಒಂದು ಸಣ್ಣ ಭಾಗವನ್ನು ಕೂಡ ಅವನು ದಾನ ಧರ್ಮ ಇತ್ಯಾದಿ ಪುಣ್ಯದ ಕರ್ಮಗಳಿಗೆ ಅದನ್ನು ಉಪಯೋಗಿಸಲೇ ಇಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣ ಒಂದರ್ಥದಲ್ಲಿ ಅವನಿಗೇ ಸೇರಬೇಕು ಅಂತ ಅವನು ಅಂದ್ಕೊಂಡಿದ್ರು ಕೂಡ ಅದರಲ್ಲಿ ಅನೇಕರ ಪಾಲಿತ್ತು. ಆದರೆ ಅವನು ಆ ಯಾವ ಅವಕಾಶಗಳಿಗೂ ಆಸ್ಪದ ಕೊಡಲಿಲ್ಲ. ಸೊ ಈಗ ಕ್ರಮೇಣ ಆ ಹಣ ನಾಶವಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಅವನೇನು ಒಂದು ಪೂರ್ವದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ದ, ಅದು ಪೂರ್ವದ ಪುಣ್ಯ. ಬಟ್ ಈಗ ಅವನು ಯಾವ ರೀತಿಯ ಪುಣ್ಯದ ಕರ್ಮಗಳನ್ನು ಕೂಡ ಮಾಡಲಿಲ್ಲ. ಹಣವನ್ನು ಸಂಪಾದನೆ ಮಾಡುವಂತಹದ್ದು ಮತ್ತು ಅದನ್ನು ಬೆಳೆಸುವಂತಹದ್ದು, ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣವನ್ನು ಬೆಳೆಸಿ ಕೇವಲ ಯಕ್ಷನಂತೆ ಆ ಹಣವನ್ನು ಅವನು ಕಾಯ್ತಾ ಕೊಳ್ತಿದ್ದ. ಎಂದೂ ಕೂಡ ಅದು ಸದ್ವಿನಿಯೋಗ ಆಗೋ ಹಾಗೆ ಅವನು ಮಾಡಲೇ ಇಲ್ಲ. ಈಗ ಅವನಿಗೆ ಒಂದು ಕೆಟ್ಟ ಸಮಯ ಪ್ರಾರಂಭ ಆಗಿದೆ. ತನ್ನ ಎಲ್ಲ ಪುಣ್ಯಗಳು ಕೂಡ ನಾಶವಾಗೋದಕ್ಕೆ ಪ್ರಾರಂಭ ಆಯಿತು, ಅಂದರೆ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಯಿತು. ಸೊ ಅದಕ್ಕೆ ವೇದಾಂತದಲ್ಲಿ ಒಂದು ಮಾತು ಹೇಳ್ತಾರೆ, ಭಗವಂತನ ಅನುಗ್ರಹ ನಾವು ಪಡ್ಕೊಳ್ಳೋದ್ರಲ್ಲಿ ಹೇಗಿರಬೇಕು ಅಂತಂದರೆ, ವಿ ಮಸ್ಟ್ ಆಲ್ವೇಸ್ ಕಾಂಪೀಟ್ ವಿತ್ ಅವರ್ ಸೆಲ್ವ್ಸ್ ಟು ಬಿ ಮೋರ್ ಸರೆಂಡರ್ ಟು ದಿ ಡಿವೈನ್. ಪರಮಾತ್ಮನ ಅನುಗ್ರಹಕ್ಕಾಗಿ ನಾವು ನಿರಂತರವಾಗಿ ನಾವು ಅಲ್ಲಿ ಹೋರಾಟ ಮಾಡ್ತಾ ಇರಬೇಕು. ನಮ್ಮ ಜೊತೆ ನಾವೇ ಕಾಂಪೀಟ್ ಮಾಡಬೇಕು. ಇಷ್ಟು ಸಾಲದು, ಇನ್ನೂ ಒಂದು ಸ್ವಲ್ಪ, ಇನ್ನೂ ಒಂದು ಸ್ವಲ್ಪ. ಜ್ಞಾತಯೋ ಜುಗುಹು ಕಿಂಚಿದಸ್ಯಾವ ಉದ್ಧವ ದೈವತಃ ಕಾಲತಃ ಕಿಂಚಿತ್ ಬ್ರಹ್ಮಬಂಧು ನೃಪಾರ್ಥಿವಾತ್. ಸೊ ಹೀಗೆ ಈ ಬ್ರಾಹ್ಮಣ ದೈವದ ಕೋಪಕ್ಕೆ ಒಳಗಾಗಿ ತಾನು ಸಂಪಾದನೆ ಮಾಡಿದಂತಹ ಅಷ್ಟೂ ಹಣವನ್ನು ಕಳ್ಕೊಂಡ. ಅವೆಲ್ಲವೂ ಕೂಡ ಈಗ ನಾಶವಾಗಿ ಹೋಯಿತು. ಯಾವ ರೀತಿ ನಾಶವಾಗಿ ಹೋಯಿತು? ಈಗ ಹಣ ಸಂಪಾದನೆ ಮಾಡಬೇಕಾದ್ರೆ ಎಷ್ಟು ವೇಗವಾಗಿ ಅದು ಬಂದು ನಮ್ಮನ್ನು ಸೇರಿಕೊಳ್ಳುತ್ತೆ ಅನ್ನುವಂತಹದ್ದು ನಮ್ಮ ಊಹೆಗೆ ನಿಲುಕದೇ ಇಲ್ಲ. ಅದು ವಿ ಕೆನಾಟ್ ಈವನ್ ಇಮ್ಯಾಜಿನ್. ಯಾಕೆ ಅಂತಂದರೆ ಹಣ ನಮ್ಮ ಭಾಗಕ್ಕೆ ಬರಬೇಕು ಅಂತಂದಾಗ ದೇರ್ ಆರ್ ಸೋ ಮೆನಿ ವೇಸ್, ಹಲವಾರು ಮಾರ್ಗಗಳ ಮೂಲಕ ಹಣ ಬಂದು ನಮ್ಮನ್ನು ತಲುಪುತ್ತೆ. ನಾವನ್ಕೋತೀವಿ ಇದು ನನ್ನ ಸಂಪಾದನೆ ಅಂತ, ಬಟ್ ಅಲ್ಲಿ ಹಲವಾರು ಮಾರ್ಗಗಳಿಂದ ಅದೆಲ್ಲ ಬಂದಿರುತ್ತೆ. ಆ ಹಲವಾರು ಮಾರ್ಗಗಳಲ್ಲಿ ಕೇವಲ ನಾನು ಕಷ್ಟಪಟ್ಟೆ ಅನ್ನುವಂತಹ ಒಂದು ಮಾರ್ಗ ಮಾತ್ರ ನನ್ನ ಕಣ್ಣಿಗೆ ಕಾಣುತ್ತೆ. ಆದರೆ ನಿಜವಾಗ್ಲೂ ಹಣ ಈ ರೀತಿ ನಮ್ಮ ಬಳಿ ಬಂದು ಸೇರಬೇಕು ಅಂತಂದರೆ ದೇರ್ ಆರ್ ಸೋ ಮೆನಿ ವೇಸ್, ಹಲವಾರು ಮಾರ್ಗಗಳ ಮೂಲಕ ಬಂದು
ನಮ್ಮಲ್ಲಿ ಹಣ ಸಾಕಷ್ಟು ಹೇರಳವಾಗಿ ನಮ್ಮಲ್ಲಿ ಕೂಡುತ್ತೆ. ಬಟ್ ಅದೇ ರೀತಿ ಕೆಟ್ಟ ಕಾಲ ಬಂತು ಅಂತಂದಾಗ ಹಣ ಹೇಗೆ ಕಳ್ಕೊಂಡ್ವಿ ಅದು ಕೂಡ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೊಂದು ಹಣ ಇತ್ತು, ಹೇಗೆ ಇಷ್ಟು ಬೇಗ ಎಲ್ಲ ಖರ್ಚಾಗೋಯಿತು, ಹೇಗೆ ಎಲ್ಲ ನಾಶ ಆಗೋಯಿತು, ವಿ ಕೆನಾಟ್ ಇಮ್ಯಾಜಿನ್. ಬಂದು ಸೇರೋದಕ್ಕೆ ಹೇಗೆ ಹಲವಾರು ಮಾರ್ಗಗಳಿವೆಯೋ, ಹಣ ನಾಶವಾಗಬೇಕು, ಅದು ಹಣ ಕಳೆದು ಹೋಗಬೇಕು ಅಂತಂದಾಗ ಅಲ್ಲೂ ಕೂಡ ದೇರ್ ಆರ್ ಸೋ ಮೆನಿ ವೇಸ್, ಹಲವಾರು ಮಾರ್ಗಗಳ ಮೂಲಕ ಹಣ ಕಳೆದು ಹೋಗುತ್ತೆ. ಸೊ ದಟ್ ಈಸ್ ವಾಟ್ ಹ್ಯಾಪನ್ ಟು ದಿಸ್ ಉಜ್ಜಯಿನಿ ಬ್ರಾಹ್ಮಣ. ಸೊ ಹಿ ಲಾಸ್ಟ್ ಆಲ್ ದಿ ಮನಿ. ಏನೊಂದು ಹ್ಯೂಜ್ ಕಲೆಕ್ಷನ್, ಯಕ್ಷನಂತೆ ತಾನೇ ಕಾಯ್ತಾ ಇದ್ದಂತಹ ಆ ಹಣ ಸಂಪೂರ್ಣವಾಗಿ ಅದು ನಾಶವಾಗಿ ಹೋಯಿತು. ಸೊ ಈಗ ಅವನ ಜೀವನದಲ್ಲಿ ಇಂತಹ ಅನೇಕ ಬದಲಾವಣೆಗಳು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಅವನು ಎಂದೂ ಕೂಡ ಹಿ ವಾಸ್ ನೆವರ್ ಎ ವೈಸ್ ಪರ್ಸನ್ ಅಂಡ್ ಹಿ ವಾಸ್ ನೆವರ್ ಎ ವೈಸ್ ಬ್ರಾಹ್ಮಣ. ಅಂಡ್ ದಿಸ್ ಟೈಪ್ ಆಫ್ ಬ್ರಾಹ್ಮಣ ಇಸ್ ಕಾಲ್ಡ್ ಅಧಮ ಬ್ರಾಹ್ಮಣ. ಸೊ ಇವನ ಜೊತೆನಲ್ಲೇ ಇದ್ದಂತಹ ಕುಟುಂಬದ ಸದಸ್ಯರು ಅಂತಂದರೆ ಹೆಂಡತಿ ಮಕ್ಕಳು, ಅವನ ಜೊತೆಯಲ್ಲೇ ಇದ್ದಂತಹ ಹೆಂಡತಿ ಮಕ್ಕಳುಗಳು ಅವನ ಸಂಪಾದನೆಯಲ್ಲಿ ಒಂದು ದೊಡ್ಡ ಭಾಗವನ್ನು ಅವನಿಂದ ಕಿತ್ಕೊಂಡು ಹೊರಟೋಗ್ತಾರೆ. ಹೆಂಡತಿ ಮಕ್ಕಳುಗಳು ಅವನಿಗೆ ಕೇರ್ ಮಾಡದೆ ಅವನಿಂದ ಅವನು ಸಂಪಾದನೆ ಮಾಡಿ, ಯಾಕೆಂದರೆ ಅವನು ಕೊಡೋದಿಲ್ಲ. ಸೊ ಇನ್ನು ಪ್ರಯೋಜನ ಇಲ್ಲ ಇವನ ಜೊತೆ ಇದ್ದು ಅಂತ ಹೇಳಿ ಹೆಂಡತಿ ಮಕ್ಕಳುಗಳು ಪ್ಲ್ಯಾನ್ ಮಾಡಿ ಆ ಹಣವನ್ನು ತೊಗೊಂಡು ಹೊರಟೋಗ್ತಾರೆ. ಬಲವಂತವಾಗಿ ಅವನಿಂದ ಕಸಿದುಕೊಂಡು ಹೊರಟೋಗ್ತಾರೆ. ನಂತರ ಬಂಧು ಮಿತ್ರರು, ಅವರು ಕೂಡ ಒಂದು ರೀತಿಯಲ್ಲಿ ಅವನ ಕುಟುಂಬಕ್ಕೆ ಸೇರಿದವರು. ಸೊ ಬಂಧು ಮಿತ್ರರು ಕೂಡ ಈ ಒಂದು ಅವಕಾಶವನ್ನು ಬಿಡಬಾರ್ದು. ಯಾಕೆಂದರೆ ಹೆಂಡತಿ ಮಕ್ಕಳೇ ತೊಗೊಂಡು ಹೋಗಿದ್ದಾರೆ ಅಂತಂದ ಮೇಲೆ ನಾವ್ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳಿ ಕುಟುಂಬದ ಬಂಧು ಮಿತ್ರರೇ ಬಂದು ಮತ್ತಷ್ಟು ಹಣವನ್ನು ಅವನಿಂದ ದೋಚ್ಕೊಂಡು ಹೋಗ್ತಾರೆ. ಸೊ ಬ್ಯಾಡ್ ಟೈಮ್ ಹೇಗೆ ಬರುತ್ತೆ ಅಂತಂದರೆ, ಆ ಸಂದರ್ಭದಲ್ಲಿ ಮನೆಗೆ ಕಳ್ಳರು ದರೋಡೆಕೋರರೆಲ್ಲ ನುಗ್ತಾರೆ. ಅಳಿದುಳಿದ ಹಣವನ್ನು ಆ ಕಳ್ಳರು ದರೋಡೆಕೋರರು ತಗೊಂಡು ಹೋಗ್ತಾರೆ. ಇಷ್ಟು ಸಾಲದು ಅಂತ ಹೇಳಿ ಮನೆಗೆ ಬೆಂಕಿ ಬೀಳುತ್ತೆ, ಮನೆ ನಾಶವಾಗುತ್ತೆ. ಸೊ ಈಗ ಅವನಿಗೆ ಮನೆ ಇಲ್ಲ, ಸಂಪಾದನೆ ಮಾಡಿದ ಹಣದಲ್ಲಿ ಒಂದು ಸಣ್ಣ ಕಾಸು ಅವನ ಬಳಿ ಇಲ್ಲ. ಹಿ ಲಾಸ್ಟ್ ಎವ್ರಿಥಿಂಗ್. ಇನ್ನೇನು ಅವನು ಬಿಸ್ನೆಸ್ ಮಾಡ್ತಾ ಇದ್ದ ಅಂತ ಆ ಜಾಗದಲ್ಲಿ ಅವನು ತನ್ನ ಪ್ರಾಡಕ್ಟ್ಸ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕಾಗಿತ್ತು ಅಲ್ಲಿ ಅವನು ಗಮನ ಕೊಡದೇ ಇದ್ದಿದ್ದರಿಂದ ಅವನ ವ್ಯಾಪಾರದ ಆ ಎಲ್ಲ ಸರಕುಗಳು ಕೂಡ ನಷ್ಟವಾಗಿ ಹೋಗುತ್ತೆ. ಅಂತಂದರೆ ನಾಟ್ ಸೇಲಬಲ್, ಅದು ಯೋಗ್ಯವಾಗಿ ಉಳ್ಕೊಳ್ಳಿಲ್ಲ. ಆ ರೀತಿ ಅದು ಕೂಡ ಆ ಬಿಸ್ನೆಸ್ಸು ಕೂಡ ಅವನಿಗೆ ಲಾಸ್ ಆಗುತ್ತೆ. ಸೊ ನೌ there is no business, there is no house. ಸೊ ಕೂಡಿಟ್ಟಂತಹ ಹಣ ಅವನ ಬಳಿ ಇಲ್ಲ, ಮನೆಯಲ್ಲಿ ಆಳು ಕಾಳುಗಳಿಲ್ಲ, ಹೆಂಡತಿ ಮಕ್ಕಳಿಲ್ಲ, ಕುಟುಂಬದ ಬಂಧು ಮಿತ್ರರಿಲ್ಲ, ನೆರೆ ಹೊರೆಯವರಿಲ್ಲ, ಮನೆಯೇ ಇಲ್ಲ. ಸೊ ವ್ಯಾಪಾರ, ವಹಿವಾಟು, ಕೃಷಿ ಎಲ್ಲ ನಾಶವಾಗಿ ಹೋಗುತ್ತೆ. ಇನ್ನೇನು ಅಲ್ಪ ಸ್ವಲ್ಪ ಇದೆ ಅಂತ ಅವನೇನು ಅನ್ಕೊಂಡಿದ್ದ ಅದು ಕೂಡ ತೆರಿಗೆ, ಪೆನಾಲ್ಟಿ, ಫೈನ್ ಇತ್ಯಾದಿ ಮೂಲಕ ಆಳುವ ವರ್ಗ ಅವನಿಂದ ಅದನ್ನು ಕೂಡ ಕಿತ್ಕೊಂಡು ಹೋದ್ರು. ಯಾಕೆಂದರೆ ಇನ್ನು ಅವನು ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ಈಗ ಅವನ ಹತ್ರ ಏನು ಉಳ್ಕೊಂಡಿದೆ ಅದರಲ್ಲಿ ವಸೂಲಿ ಮಾಡದೆ ಹೋದರೆ ಇನ್ನು ನಮ್ಗೆ ಅವನು ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆಳುವ ವರ್ಗ ಕೂಡ ಇಂತಹ ಸಂದರ್ಭದಲ್ಲಿ ಅವನ ಬಳಿಗೆ ಬಂದು ಅವನಲ್ಲಿ ಅಳಿದುಳಿದ ಹಣವನ್ನು ವಸೂಲಿ ಮಾಡ್ಕೊಂಡು ಹೊರಟೋಗ್ತಾರೆ. ನೀನು ತೆರಿಗೆ ಕಟ್ಟಬೇಕಾಗಿತ್ತು, ಟ್ಯಾಕ್ಸ್ ಕಟ್ಟಿಲ್ಲ, ಪೆನಾಲ್ಟಿ ಕಟ್ಟಿಲ್ಲ, ಫೈನ್ ಕಟ್ಟಿಲ್ಲ, ಅದು ಇದು ಅಂತ ಹೇಳಿ ಏನು ಅವನ ಹತ್ರ ಅಲ್ಪ ಸ್ವಲ್ಪ ಉಳ್ಕೊಂಡಿರುತ್ತೆ ಅದು ಕೂಡ ಆಳುವ ವರ್ಗದ ಪಾಲಾಗುತ್ತೆ. ಸೊ ಈಗ ಎಂಟೈರ್ ಅವನ ಸಂಪಾದನೆ ಅಂತ ಹೇಳಿ ಏನೆಲ್ಲವನ್ನ ಅವನು ತನ್ನ ಬಳಿ ಇಟ್ಕೊಂಡಿದ್ದ, ಈಗ ಅವನ ಬಳಿ ಏನೊಂದು ಇಲ್ಲ. ದೆರ್ ಈಸ್ ನಥಿಂಗ್ ವಿತ್ ಹಿಮ್.
ಎಷ್ಟು ಬೇಗ ಅವನು ಒಂದು ಪ್ರವರ್ಧಮಾನಕ್ಕೆ ಬಂದಿದ್ದ, ಬಹಳ ವೇಗವಾಗಿ ಹಣವನ್ನು ಸಂಪಾದನೆ ಮಾಡಿದ್ದ. ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್, ಬಿಕಾಸ್ ಆಫ್ ದಿಸ್ ಪೂರ್ವ ಪುಣ್ಯಾಸ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಸೊ ಎಷ್ಟು ವೇಗವಾಗಿ ಅವನ ಹಣವನ್ನು ಸಂಪಾದನೆ ಮಾಡಿದ್ನೋ ಅದಕ್ಕಿಂತ ವೇಗವಾಗಿ ಸಂಪಾದನೆ ಮಾಡಿದ ಅಷ್ಟೂ ಹಣ ಕೂಡ ನಾಶವಾಗಿ ಹೋಯಿತು. ಆ್ಯಂಡ್ ವೇದಾಂತದಲ್ಲಿ ಇಂತಹ ಸಂದರ್ಭವನ್ನು ಕರ್ಮಫಲ ಅಂತ ಹೇಳ್ತಾರೆ. ಸೊ ಈಗ ಕರ್ಮಫಲವನ್ನು ಅನುಭವಿಸುವಂತಹ ಸಮಯ ಅವನಿಗೆ ಪ್ರಾಪ್ತವಾಗಿದೆ. ಸ ಏವಂ ದ್ರವಿಣೇನಷ್ಟೇ ಧರ್ಮಕಾಮ ವಿವರ್ಜಿತ ಉಪೇಕ್ಷಿತಶ್ಚ ಸ್ವಜನೈ ಚಿಂತಾಮಾಪ ದುರತ್ಯಯ. ಹೇ ಉದ್ದವ, ನೋಡಪ್ಪ, ಅವನು ಸಂಪಾದನೆ ಮಾಡಿದಂತಹ ಅಷ್ಟೂ ಹಣ ಈ ರೀತಿ ನಾಶವಾಗಿ ಹೋಯಿತು. ಸಂಪಾದನೆ ಮಾಡಿದಂತಹ ಹಣ ಅವನ ಬಳಿ ಇದ್ದಾಗ ಅಲ್ಲಿ ಆಸ್ತಿ, ಅಂತಸ್ತು, ಅಧಿಕಾರ, ಗರ್ವ ಎಲ್ಲ ಅವನ ಬಳಿ ಇದ್ದಾಗ ಆ ಸಂದರ್ಭದಲ್ಲಿ ಅವನಿಗೆ ಸಾಕಷ್ಟು ಅವಕಾಶಗಳಿತ್ತು ಧರ್ಮ ಕಾರ್ಯಗಳನ್ನು ಮಾಡುವಂತಹದ್ದು. ಸೊ ಯಾವ ರೀತಿಯ ಧರ್ಮ ಕಾರ್ಯಗಳನ್ನು ಕೂಡ ಅವನು ಮಾಡಲಿಲ್ಲ. ಸತ್ಕರ್ಮಗಳನ್ನು ಮಾಡಿ ಮತ್ತಷ್ಟು ಪುಣ್ಯ ಸಂಪಾದನೆ ಮಾಡ್ಕೋಬೋದಾಗಿತ್ತು. ಯಾಕೆಂತಂದರೆ ಪೂರ್ವದಲ್ಲಿ ಮಾಡಿದ ಪುಣ್ಯ ಅವನು ಬಿಸ್ನೆಸ್ಸಲ್ಲಿ ಏಳಿಗೆ ಆಗ್ತಾ ಇದ್ದ. ಆದರೆ ಪೂರ್ವದಲ್ಲಿ ಮಾಡಿದಂತಹ ಪುಣ್ಯ ಕಡಿಮೆ ಆಗೋಯ್ತು. ಸೊ ಬಿಸ್ನೆಸ್ ಲಾಸ್ ಆಯಿತು. ಬಟ್ ಬಿಸ್ನೆಸ್ ಚೆನ್ನಾಗಿದ್ದಾಗ ಮತ್ತೆ ಸತ್ಕರ್ಮಗಳನ್ನು ಮಾಡುವ ಮೂಲಕ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಅದು ಅವನು ಕೈ ಬಿಡ್ತಿರಲಿಲ್ಲ. ಸೊ ಅದರಿಂದ ಅವನು ಸತ್ಕರ್ಮಗಳನ್ನು ಕೂಡ ಮಾಡಲಿಲ್ಲ, ಪುಣ್ಯವನ್ನು ಸಂಪಾದನೆ ಮಾಡಲಿಲ್ಲ. ಯಾರಿಗೂ ಕೈ ಎತ್ತಿ ದಾನ ಧರ್ಮ ಅಂತ ಹೇಳಿ ಏನೊಂದೂ ಮಾಡಲಿಲ್ಲ. ಹೋಗಲಿ, ಯಾರಿಗೂ ಏನೂ ಕೊಡಲಿಲ್ಲ, ಪುಣ್ಯದ ಕರ್ಮ ಮಾಡಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ಅತಿಥಿಗಳನ್ನು ಸತ್ಕರಿಸಲಿಲ್ಲ, ಮನೆಗೆ ಯಾರನ್ನೂ ಕರೀಲಿಲ್ಲ. ಇಟ್ ಇಸ್ ಆಲ್ ಓಕೆ. ತಾನು ಸಂಪಾದನೆ ಮಾಡಿದ ಹಣದಿಂದ ತಾನೇ ಏನಾದರೂ ಸ್ವಲ್ಪ ಮಟ್ಟಿಗೆ ಸುಖವನ್ನು ಅನುಭವಿಸಿದ್ನ? ನಾಟ್ ಈವನ್ ದಟ್. ಅದು ಕೂಡ ಆಗಲಿಲ್ಲ. ಅದು ಕೂಡ ಅವನ ಹಣೆಯಲ್ಲಿ ಬರೆದಿರಲಿಲ್ಲ. ಸೊ ಅವನು ಕೂಡ ಯಾವ ರೀತಿಯ ಭೋಗವನ್ನು ಕೂಡ ಅವನು ಅನುಭವಿಸಲಿಲ್ಲ. ಸೊ ಇಟ್ ಮೀನ್ಸ್ ತಾನೂ ಸುಖ ಪಡಲಿಲ್ಲ, ತನ್ನನ್ನು ನಂಬಿದಂತಹ ಜನ ಅವರುಗಳು ಸುಖ ಪಡೋದಕ್ಕೂ ಕೂಡ ಅವನು ಅವಕಾಶ ಕೊಡಲಿಲ್ಲ. ಸೊ ಹಣ ಇದ್ದಾಗ ಇಂದಲ್ಲ ನಾಳೆ ಅವನು ಸ್ವಲ್ಪವನ್ನಾದರೂ ಕೂಡ ನಮಗೆ ಕೊಡಬಹುದು ಅಂತ ಹೇಳಿ ಬಂಧು ಮಿತ್ರರು ಯಾರೋ ಒಂದಷ್ಟು ಜನ ಅವನ ಹಿಂದೆ ಮುಂದೆ ಸುತ್ತಾ ಇರ್ತಾರೆ. ಯಾವತ್ತಾದರೂ ಅವನು ನಮಗೆ ದುಡ್ಡು ಕೊಡ್ತಾನೆ ಅಂತ ಹೇಳಿ ಅವನ ಹಿಂದೆ ಮುಂದೆ ಸುತ್ತಾ ಇದ್ದಂತಹ ಜನ ಈಗ ಅವನ್ನೆಲ್ಲ ಕಳ್ಕೊಂಡ. ಈಗ ಅವನ ಬಳಿ ಆಸ್ತಿ ಇಲ್ಲ, ಅಧಿಕಾರ ಇಲ್ಲ, ಅಂತಸ್ತಿಲ್ಲ, ಹಣ ಇಲ್ಲ, ಏನೂ ಇಲ್ಲ. ನಾಟ್ ಈವನ್ ಗೌರವ. ಯಾಕೆಂತಂದರೆ ಅವನು ಸಮಾಜದಲ್ಲಿ ಒಬ್ಬ ಕೋಪಿಷ್ಟ ವ್ಯಕ್ತಿ ಅಂತ ಗುರುತಿಸ್ಕೊಂಡಿದ್ದ. ಹಾಗಾಗಿ ಅವನಿಗೆ ಸಮಾಜದಲ್ಲಿ ಗೌರವ ಕೂಡ ಇಲ್ಲ. ಸೊ ಅವನ ಬಳಿ ಏನೊಂದು ಇಲ್ಲ. ಸೊ ಏನೊಂದು ಇಲ್ಲ ಅಂತಂದ ಮೇಲೆ ಅವನ ಹಿಂದೆ ಮುಂದೆ ಯಾಕೆ ಸುತ್ತಬೇಕು? ಸೊ ಈಗ ಅವನ ಜೊತೆ ಯಾರೂ ಇಲ್ಲ. ಹೆಂಡತಿ ಮಕ್ಕಳು ದುಡ್ಡು ತೊಗೊಂಡು ಹೊರಟೋದ್ರು. ಕುಟುಂಬದ ಬಂಧು ಮಿತ್ರರು ಅವರೊಂದು ಸ್ವಲ್ಪ ಹಣ ತಗೊಂಡು ಕಣ್ಮರೆಯಾಗಿ ಹೋದರು. ಆಳು ಕಾಳುಗಳು ಮನೆ ಬಿಟ್ಟು ಹೊರಟೋದ್ರು. ಇನ್ನು ಉಳಿದ ಹಣವನ್ನು ಕಳ್ಳಕಾಕರುಗಳು ದೋಚ್ಕೊಂಡೋದ್ರು. ಮನೆಗೆ ಬೆಂಕಿ ಬಿತ್ತು, ವ್ಯಾಪಾರದಲ್ಲಿ ನಷ್ಟ ಆಯಿತು. ಸೊ ಈಗ ಅವನ ಜೊತೆಯಲ್ಲಿ ಯಾರೂ ಇಲ್ಲ. ಸೊ ಅವನ ಜೊತೆಯಲ್ಲಿ ಯಾರೂ ಇಲ್ಲ ಅಂತಂದರೆ ನೌ ಹಿ ಈಸ್ ಆಲ್ ಅಲೋನ್. ಅವನು ಒಬ್ಬಂಟಿಯಾಗಿ ಹೋದ. ಪರಿಸ್ಥಿತಿ ಅವನ ವಿರುದ್ಧವಾಗಿದ್ದ ಕಾರಣ ಅವನಲ್ಲಿ ಒಂದು ರೀತಿ ಭಯ ಉಂಟಾಗೋದಕ್ಕೆ ಪ್ರಾರಂಭ ಆಯಿತು. ಅವನಿಗೆ ಚಿಂತೆ ಆವರಿಸಿತು. ಯಾಕೆ ಅಂತಂದರೆ ಈಗ ಅವನ ಜೊತೆಯಲ್ಲಿ ಯಾರೂ ಇಲ್ಲ. ಚಿಂತೆ ಯಾಕೆ ಅಂತಂದರೆ ಏನಾದರೂ ಶೇರ್ ಮಾಡ್ಕೋಬೇಕು ಅಂತಂದರೆ ಹೆಂಡತಿ ಮಕ್ಕಳು ಜೊತೆನಲ್ಲಿಲ್ಲ, ಕುಟುಂಬದ ಬಂಧು ಮಿತ್ರರು ಇಲ್ಲ, ಮನೆಯಲ್ಲಿ ಆಳು ಕಾಳು ಇಲ್ಲ, ಮನೆಯೇ ಇಲ್ಲ. ಸೊ ಹೀಗೆ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಹೆಂಡತಿ ಮಕ್ಕಳು, ಬಂಧುಗಳು, ಸ್ನೇಹಿತರು, ನೆರೆಹೊರೆಯವರು
ಸೊ ಯಾರೂ ಇಲ್ಲದೆ ಅವನೊಬ್ಬನೇ ಒಬ್ಬಂಟಿಯಾಗಿ ಹೋದ. ಆ ಒಂಟಿತನ ಅವನಿಗೆ ಭಯವನ್ನು ಉಂಟು ಮಾಡಿತು, ಹೆದರಿಕೆ ಆಗೋದಕ್ಕೆ ಪ್ರಾರಂಭ ಆಯಿತು. ಯಸ್ಯೈವಂ ಧ್ಯಾಯತೋ ದೀರ್ಘಂ ನಷ್ಟರಾಯ ಸ್ತಪಿಸ್ವನಃ ಕಿದ್ಯತೋ ಬಾಷ್ಪಕಂಠಸ್ಯ ನಿರ್ವೇದಃ ಸುಮಹಾನಭೂತ್. ಸೊ ಆಲ್ ಹಿಸ್ ವೆಲ್ತ್ ವಾಸ್ ಟೇಕನ್ ಅವೇ. ಅನೇಕ ಬೇರೆ ಬೇರೆ ಮಾರ್ಗಗಳಿಂದ ಅವನ ಬಳಿ ಇದ್ದಂತಹ ಅಷ್ಟೂ ಆಸ್ತಿ ನಾಶವಾಗಿ ಹೋಯಿತು. ಸೊ ದ ಫ್ಯಾಮಿಲಿ ಲೆಫ್ಟ್ ಹಿಮ್. ಹೆಂಡತಿ ಮಕ್ಕಳು ಇಲ್ಲ, ಅವರು ಕೂಡ ಸರಿಯಾದ ಸಮಯವನ್ನು ನೋಡಿ ಅವನ ಹತ್ರ ಇದ್ದಂತಹ ಹಣವನ್ನು ಕಿತ್ಕೊಂಡು ಅವರು ಕೂಡ ಹೊರಟೋದ್ರು. ಸೊ ಹಿ ಫೌಂಡ್ ಹಿಮ್ಸೆಲ್ಫ್ ವಿತ್ ನೋ ಸಪೋರ್ಟ್. ಅಂತಂದ್ರೆ ಏನು, ಸಾಂತ್ವನ ಹೇಳೋದಕ್ಕೆ ಕೂಡ ಯಾರೂ ಇಲ್ಲ, ಅವನಿಗೆ ಸಮಾಧಾನ ಮಾಡೋದಕ್ಕೂ ಕೂಡ ಯಾರೂ ಇಲ್ಲ. ಸೊ ಹಿಸ್ ಓನ್ ವೈಫ್, ಚಿಲ್ಡ್ರನ್ ಲೆಫ್ಟ್ ಹಿಮ್, ಡಿಡ್ ನಾಟ್ ಕೇರ್ ಫಾರ್ ಹಿಮ್. ಯಾರು ಕೂಡ ಅವನ ಬಗ್ಗೆ ಗಮನ ಕೊಡಲಿಲ್ಲ. ಆ್ಯಂಡ್ ಹೌಸ್ ಈಸ್ ಆಲ್ಸೋ ಬರ್ಂಟ್. ಮನೆ ಕೂಡ ಬೆಂಕಿ ಬಿದ್ದು ನಾಶವಾಗಿ ಹೋಯಿತು. ಬಿಸ್ನೆಸ್ ಈಸ್ ಕೊಲ್ಯಾಪ್ಸ್ಡ್. ಮನಿ ಆ್ಯಂಡ್ ಅದರ್ ಥಿಂಗ್ಸ್ ವರ್ ಸ್ಟೋಲನ್ ಅವೇ ಬೈ ದ ಥೀವ್ಸ್. ಸೊ ಫ್ಯಾಮಿಲಿ ಈಸ್ ಗಾನ್, ನೋ ರಿಲೇಟಿವ್ಸ್. ಸೊ ಈಗ ಅವನಿಗೆ ಯಾರು ನನ್ನನ್ನು ನೋಡ್ಕೋತಾರೆ, ನನ್ನ ಗತಿ ಏನು? ಯಾರೂ ಇಲ್ಲ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅಣ್ಣ ತಮ್ಮಂದಿರಿಲ್ಲ, ಅಕ್ಕ ತಂಗಿರಿಲ್ಲ, ಸ್ನೇಹಿತರಿಲ್ಲ, ಬಂಧುಗಳಿಲ್ಲ, ಯಾರೂ ಇಲ್ಲ. ಸೊ ಈಗ ಅವನಿಗೆ ಚಿಂತೆ ಆವರಿಸಿದೆ, ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನನ್ನನ್ನು ನೋಡ್ಕೊಳ್ಳೋರು ಯಾರು? ಸೊ ಹೀಗೆ ಅವನಲ್ಲಿ ಒಂದು ರೀತಿ ಭಯ ಉಂಟಾಯಿತು. ಹ್ಯಾವಿಂಗ್ ಗಾನ್ ಥ್ರೂ ದಿಸ್ ಸಡನ್ ಫಾಲ್ ಫ್ರಮ್ ಎಕ್ಸ್ಟ್ರೀಮ್ ವೆಲ್ತ್ ಟು, that is from abundance to zero. Extreme wealth is called abundance. So from abundance to zero, there is nothing with him literally. So ee ರೀತಿ ಆದಾಗ ಡೆಫಿನೆಟ್ಲಿ ಇಟ್ ಈಸ್ ಎ ಕೈಂಡ್ ಆಫ್ ಮೆಂಟಲ್ ಶಾಕ್. ಮನಸ್ಸಿಗೆ ಒಂದು ರೀತಿಯ ಪೆಟ್ಟು, ಇದು ಆಘಾತ, ಶಾಕ್. ಸೊ ಈ ರೀತಿ ಏನಾದರೂ ಚಿಂತೆ ಅನ್ನುವಂತಹದ್ದು ಮನಸ್ಸಿನಲ್ಲಿ ಕಾಣುವಂತಹದ್ದು, ದಟ್ ಈಸ್ ಕಾಲ್ಡ್ ಮೆಂಟಲ್ ಶಾಕ್. ಸೊ ಈ ರೀತಿ ಆದಾಗ ಸಾಮಾನ್ಯವಾಗಿ ಮನುಷ್ಯ ಈ ರೀತಿ ದುಡ್ಡಿಲ್ಲ, ಕಾಸಿಲ್ಲ, ಹೆಂಡತಿ ಮಕ್ಕಳಿಲ್ಲ, ಸ್ನೇಹಿತರಿಲ್ಲ, ಬಂಧುಗಳಿಲ್ಲ, ಮನೆ ಇಲ್ಲ, ಬೀದಿ ಪಾಲು ಅಂತ ಹೇಳ್ತಾರೆ. ಆ ರೀತಿ ಬೀದಿ ಪಾಲಾದಾಗ ಅನೇಕ ಜನಗಳು ಕೆಲವು ರೀತಿಯ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಯಾಕೆಂತಂದರೆ ಆ ಚಿಂತೆ ಆ ರೀತಿ ಅವ್ರನ್ನ ಕಾಡ್ತಾ ಇದ್ದಾಗ ಆ ಚಿಂತೆಯನ್ನು ಅವರು ಮರಿಬೇಕು. ಸೊ ಸ್ವಲ್ಪ ಮಟ್ಟಿಗಾದ್ರೂ, ಒಂದು ಸ್ವಲ್ಪ ಹೊತ್ತಾದ್ರೂ ಅದನ್ನು ಮರೆತಿರ್ಬೋದು ಅಂತ ಹೇಳಿ ಅನೇಕ ರೀತಿಯ ದುಷ್ಟ ಚಟಗಳಿಗೆ ಬಲಿಯಾಗ್ತಾರೆ, ವ್ಯಸನಿಗಳಾಗ್ತಾರೆ. ಅಂದರೆ ಕೆಲವು ದುರ್ಮಾರ್ಗಗಳಲ್ಲಿ ನಡೆದು ಸೊ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತಾರೆ. ಸೊ ಅದಿದ್ದರೆ ನಾನು ಸ್ವಲ್ಪ ಚಿಂತೆ ಮರಿಬಹುದು. ಸೊ ಹೀಗಾಗಿ ಅಡಿಕ್ಷನ್, ವ್ಯಸನಿಗಳಾಗ್ತಾರೆ. ಮನೆಯಲ್ಲಿ ಅಶಾಂತಿ, ಕುಟುಂಬ ಕಲಹ, ಹೀಗೆ ಸೋ ಮೆನಿ ಥಿಂಗ್ಸ್ ವಿಲ್ ಹ್ಯಾಪನ್. ಧನ, ಹಣಕಾಸು, ಸಂಪತ್ತಿನ ನಾಶದಿಂದ ಅವನ ಹೃದಯದಲ್ಲಿ ಒಂದು ರೀತಿಯ ತಾಪ. ಸೊ ಇದು ಹೇಳ್ಕೊಳ್ಳೋಕೆ ಆಗದೇ ಇರೋಂತಹ ಕಷ್ಟ, ಅವೆಲ್ಲ ಅವನ ಮನಸ್ಸಿನಲ್ಲಿ ಉಂಟಾಯಿತು. ಮನಸ್ಸಿನ ತುಂಬ ದುಗುಡ ಅಂತ ಹೇಳ್ತಾರೆ. ಮನಸ್ಸಿನ ತುಂಬ ದುಗುಡ ಅಂತಂದರೆ ನೆಕ್ಸ್ಟ್ ನಾ ಏನು ಮಾಡಬೇಕು? ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ, ದಿಕ್ಕು ತೋಚದಂಗೆ ಆಯಿತು. ಸೊ ಈ ಉಜ್ಜಯಿನಿ ಬ್ರಾಹ್ಮಣನಿಗೆ ಆ ರೀತಿಯಾಗಿದೆ. ಯಾಕೆ ಅಂತಂದರೆ ಕಣ್ಣು ಬಿಟ್ಟರೆ ಏನೊಂದು ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಬಿಸ್ನೆಸ್ ಇಲ್ಲ. ಸೊ ಏನೊಂದು ಇಲ್ಲ, ಯಾರೊಬ್ಬರೂ ಇಲ್ಲ. ಈಗ ಅವನ ಜೊತೆ ಇರೋದಕ್ಕೆ ಮನೆ ಕೂಡ ಇಲ್ಲ, ಲಿಟ್ರಲಿ ಬೀದಿ ಪಾಲು. ಸೊ ಈ ರೀತಿ ಆದಾಗ ಮನಸ್ಸಿನ ತುಂಬ ದುಗುಡ, ದಿಕ್ಕು ತೋಚದಂಗೆ ಆಯಿತು ಅಂತ ಹೇಳ್ತಾರೆ.
ಸೊ ಆಗ ಏನಾಗುತ್ತೆ, ಬಿಕಾಸ್ ಆಫ್ ಫಿಯರ್ ಕಣ್ಣಲ್ಲಿ ನೀರು ಬರುತ್ತೆ. ಕಣ್ಣಲ್ಲಿ ನೀರು ಬಂದಾಗ ನಾವು ಅಳು ಬಂತು ಅಂತ ಏನು ಹೇಳ್ತೀವಿ, ಅದು ಜಾಸ್ತಿ ಆದಾಗ ಗಂಟ್ಲು ಕಟ್ಟು ಹೋಯಿತು ಅಂತ ಹೇಳ್ತೀವಿ. ಅಂತಂದ್ರೆ ಅಳೋದಕ್ಕೂ ಶಕ್ತಿ ಹೊಟ್ಟೋಗುತ್ತೆ, ಆ ಸ್ವರ ಕೂಡ ಈಚೆ ಬರೋದಿಲ್ಲ ಗಂಟ್ಲು ಕಟ್ಟು ಹೋಗೋದ್ರಿಂದ. ಇಟ್ ಇಸ್ ಕಾಲ್ಡ್ ವಿದ್ಯುತ್ ಬಾಷ್ಪ ಕಂಠಸ್ಯ. ಸೊ ಕಣ್ಣೀರಿನ ಕಾರಣದಿಂದ ಗಂಟ್ಲು ಕಟ್ಟು ಹೋಗುತ್ತೆ, ಜೋರಾಗಿ ಅಳೋದಕ್ಕೂ ಆಗೋದಿಲ್ಲ. ಸೊ ಹೀಗೆ ಅವನು ಚಿಂತೆ ಮಾಡ್ತಾ ಮನಸ್ಸಿನಲ್ಲಿ ಸಂಸಾರವನ್ನು ಕುರಿತು, ಏನಪ್ಪ ಎಷ್ಟೆಲ್ಲವುಗಳಿಗೆ ನಾನು ಪ್ರಭುವಾಗಿದ್ದೆ, ದಟ್ ಈಸ್ ಸಂಸಾರ ಅಂತಂದ್ರೆ ಅನೇಕಗಳನ್ನು ಅಂಟಿಸ್ಕೊಂಡಿದ್ದ. ಈಗ ಅವನ ಬಳಿ ಏನೂ ಇಲ್ಲ, ಅಟ್ಯಾಚ್ಮೆಂಟ್ಸ್ ಅಂತ ಏನು. ನನ್ನ ಬಿಸ್ನೆಸ್ಸು ಈಸ್ ಅನ್ ಅಟ್ಯಾಚ್ಮೆಂಟ್, ನನ್ನ ಹಣ, ಮೈ ಬ್ಯಾಂಕ್ ಬ್ಯಾಲೆನ್ಸ್, ಮೈ ಡೆಪಾಸಿಟ್ಸ್, ಮೈ ವೆಲ್ತ್, ಸೋ ಮಚ್ ಆಫ್ ಗೋಲ್ಡ್, ಸಿಲ್ವರ್, ಆರ್ನಮೆಂಟ್ಸ್, ಇವೆಲ್ಲ ಅಟ್ಯಾಚ್ಮೆಂಟ್ಸ್. ಮೈ ವೈಫ್, ಮೈ ಚಿಲ್ಡ್ರನ್, ಸಂಸಾರ, ಅಟ್ಯಾಚ್ಮೆಂಟ್ಸ್. ಸೊ ಈ ಸಂಸಾರವನ್ನು ಕುರಿತು ಅವನಿಗೆ ಒಂದು ರೀತಿಯಲ್ಲಿ ಜಿಗುಪ್ಸೆ ಉಂಟಾಯಿತು. ಓಹೋ, ಇದು ಯಾವುದು ಸತ್ಯ ಅಲ್ಲ, ಅಟ್ಯಾಚ್ಮೆಂಟ್ಸು, ಸಂಸಾರ, ನನ್ನ ಹೆಂಡತಿ, ಮಕ್ಕಳು, ನನ್ನ ಬಿಸ್ನೆಸ್ಸು, ನನ್ನ ಸಂಪಾದನೆ, ನನ್ನ ಹಣ ಅಂತ ನಾನು ಏನು ಅಂದ್ಕೊಂಡಿದ್ದೆ, ಇದು ಯಾವುದು ನಿಜ ಅಲ್ಲ. ಇದೆಲ್ಲ ನನಗೆ ದುಃಖಕ್ಕೆ ಕಾರಣ ಆಗೋಯಿತು. ಹೀಗೆ ಅವನಿಗೆ ಒಂದು ರೀತಿಯ ಜಿಗುಪ್ಸೆ ಉಂಟಾಗತ್ತೆ. ಸೊ ಯಾವಾಗ ಅವನಿಗೆ ಸತ್ಯ ಅಂದರೆ ಜಿಗುಪ್ಸೆ ಅಂತಂದರೆ ಸತ್ಯ ಅವನಿಗೆ ಅರ್ಥ ಆಗ್ತಾ ಇದೆ. ಯಾಕೆಂತಂದರೆ ಅವನು ಅಂದ್ಕೊಂಡಿದ್ದ, ನನ್ನ ಹತ್ರ ಹಣ ಇರೋದ್ರಿಂದ ನನ್ನ ಹಿಂದೆ ಮುಂದೆ ಜನಗಳು ಸುತ್ತಾರೆ, ಮನೆಯಲ್ಲಿ ಆಳು ಕಾಳುಗಳಿದ್ದಾರೆ, ಹೆಂಡತಿ ಮಕ್ಕಳು ನನಗೆ ಟೈಮ್ ಟು ಟೈಮ್ ಊಟ ತಿಂಡಿ ಕೊಡ್ತಾರೆ, ಮತ್ತು ಸಮಾಜದಲ್ಲಿ ನನಗೆ ಹತ್ರ ಹಣ ಇದೆ ಅಂತ ಹೇಳಿ ಒಂದು ರೀತಿಯ ಗೌರವ. ಸೊ ದರ್ಪ ಇತ್ತು ಅವನಿಗೆ, ಕೋಪ ಇತ್ತು, ದರ್ಪ ಇತ್ತು, ಗರ್ವ ಇತ್ತು, ಅಹಂಕಾರ ಇತ್ತು. ಸೊ ತನ್ನನ್ನು ತಾನು ಈ ರೀತಿ ಅಂತ ಅವನೇ ಗುರುತಿಸ್ಕೊಂಡಿದ್ದ. ನಾನು ಅಂತಂದ್ರೆ ಹೀಗೆ, ನನ್ನ ಬಳಿ ಇಷ್ಟು ಹಣ ಇದೆ, ನಾನು ಇಂತಹ ಶ್ರೀಮಂತ, ದಿಸ್ ಈಸ್ ಮೈ ಬಿಸ್ನೆಸ್. ಸೊ ಈಗ ಅವನ ಬಳಿ ಏನೂ ಇಲ್ಲ. ನೌ ಹಿ ಅಂಡರ್ಸ್ಟುಡ್ ದಿ ರಿಯಾಲಿಟಿ. ದಟ್ ಮೀನ್ಸ್ ಈ ಅಟ್ಯಾಚ್ಮೆಂಟ್ಸ್ ಅನ್ನೋವಂತಹದ್ದೆಲ್ಲ ಯಾವಾಗ ಬೇಕಾದ್ರೂ ನನ್ನಿಂದ ಡಿಟ್ಯಾಚ್ ಆಗಬಹುದು. ಹೆಂಡತಿ ಮಕ್ಕಳೇ ಜೊತೆನಲ್ಲಿ ಉಳ್ಕೊಳ್ಳಿಲ್ಲ ಅಂತಂದಮೇಲೆ ಇನ್ನು ಬೇರೆ ಎಲ್ಲ ಹೆಂಗೆ ಜೊತೆನಲ್ಲಿ ಇರೋದಕ್ಕೆ ಸಾಧ್ಯ? ಯಾವುದೂ ಇಲ್ಲ. ಸೊ ನಥಿಂಗ್ ಈಸ್ ಟ್ರೂ, ಎವ್ರಿಥಿಂಗ್ ಈಸ್ ಫಾಲ್ಸ್. ನಾ ಏನೆಲ್ಲವನ್ನ ನಂಬಿದ್ದೆ, ಇಟ್ ಈಸ್ ನಾಟ್ ರಿಯಲ್. ಸೊ ದಿಸ್ ಜಿಗುಪ್ಸೆ ಐತಲ್ಲ, ಅದು ಅವನಲ್ಲಿ ವೈರಾಗ್ಯ ಹುಟ್ಟೋದಕ್ಕೆ ಕಾರಣ ಆಯಿತು. ಸೊ ವೈರಾಗ್ಯ ಅವನಲ್ಲಿ ಉದಯವಾಯಿತು. ಸೊ ದಿಸ್ ಈಸ್ ಕಾಲ್ಡ್ ಟರ್ನಿಂಗ್ ಪಾಯಿಂಟ್ ಇನ್ ಹಿಸ್ ಲೈಫ್. ಯಾಕೆಂತಂದರೆ ಇದು ಭಿಕ್ಷುಗೀತೆ ಅಂತ ಈ ಒಂದು ಅಧ್ಯಾಯದ ಭಾಗವತದ ಈ ಭಾಗದಲ್ಲಿ ಇಟ್ ಈಸ್ ಕಾಲ್ಡ್ ದಿ ಭಿಕ್ಷುಗೀತೆ. ಸೊ ಒಬ್ಬ ಉಜ್ಜಯಿನಿ ಬ್ರಾಹ್ಮಣ ಈ ರೀತಿ ಹಣವನ್ನು ಸಂಪಾದನೆ ಮಾಡಿ, ತನ್ನ ಧೋರಣೆ ಈ ರೀತಿ ಇತ್ತು, ಎಲ್ಲವನ್ನ ಕಳ್ಕೊಂಡಾಗ ಅವನು ಅನೇಕ ರೀತಿಯ ದುಶ್ಚಟಗಳಿಗೆ ಬಲಿಯಾಗಬಹುದಾಗಿತ್ತು, ವ್ಯಸನಿ ಆಗ್ಬೋದಾಗಿತ್ತು. ಅನೇಕರು ಇನ್ನು ಬೇರೆ ದಾರಿ ಕಾಣ್ತಾ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ. ಬಟ್ ಇವನ ಜೀವನದಲ್ಲಿ ಇದ್ಯಾವುದೂ ಆಗಲಿಲ್ಲ, ದುಶ್ಚಟಗಳಿಗೆ ಬಲಿಯಾಗಲಿಲ್ಲ, ಯಾವುದಕ್ಕೂ ವ್ಯಸನಿ ಆಗಲಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಕೇವಲ ಒಂದು ರೀತಿಯ ಹೆದರಿಕೆ, ಭಯ ಉಂಟಾಗಿ ಹಿ ಅಂಡರ್ಸ್ಟುಡ್ ದಿ ರಿಯಾಲಿಟಿ. ಓಹೋ, ಸಂಸಾರ ಅಂತಂದ್ರೆ ಇಷ್ಟೇ, ದೆರ್ ಈಸ್ ನೋ ಸುಖ ಇನ್ ಸಂಸಾರ. ಸೊ ದೆರ್ ಈಸ್ ನೋ ಸುಖ ಇನ್ ಅಟ್ಯಾಚ್ಮೆಂಟ್ಸ್. ಸೊ ಎಲ್ಲ ಕಳ್ಕೊಂಡಾಗ ಜಿಗುಪ್ಸೆ, ಬಿಕಾಸ್ ಆಫ್ ದಟ್ ಜಿಗುಪ್ಸೆ ಹಿ ಗಾಟ್ ವೈರಾಗ್ಯ. ಸೊ ಅವನಲ್ಲಿ ವೈರಾಗ್ಯ ಏನು ಹುಟ್ಟಿತು, ದಟ್ಸ್ ಎ ಟರ್ನಿಂಗ್ ಪಾಯಿಂಟ್ ಇನ್ ಹಿಸ್ ಲೈಫ್. ಈ ವೈರಾಗ್ಯ ಅನ್ನುವಂತಹದ್ದು ಅನೇಕರಿಗೆ ಅರ್ಥನೇ ಆಗೋದಿಲ್ಲ. ಸಂದರ್ಭ ಆ ರೀತಿ ಬಂದರೂ ಆ ವೈರಾಗ್ಯ ಅನ್ನುವಂತಹದ್ದು ಅರ್ಥ ಆಗೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ದಿಸ್ ಉಜ್ಜಯಿನಿ ಬ್ರಾಹ್ಮಣ ಈಗೇನ್ ಮತ್ತೊಂದು ರೀತಿಯ ಪೂರ್ವ ಪುಣ್ಯ ಒಂದು. ಸೊ ಅವನಿಗೆ ವೈರಾಗ್ಯ ಅನ್ನುವಂತಹದ್ದು ಅರ್ಥ ಆಯಿತು. ಸೊ ವೈರಾಗ್ಯ ಅವನಲ್ಲಿ ಉದಯವಾಯಿತು. ಸೊ ಹಿ ಅಂಡರ್ಸ್ಟುಡ್. ಸೊ ಈ ಬ್ರಾಹ್ಮಣ
ಅವನಿಗೆ ಜೀವನ ಬಹಳ ದೊಡ್ಡ ಪಾಠವನ್ನು ಕಲಿಸ್ತು. ಸೊ ಹಿ ಅಂಡರ್ಸ್ಟುಡ್ ದ ಲೈಫ್. ಜೀವನ, ಬದುಕು ಅಂತಂದ್ರೆ ಇಷ್ಟೇ. ನಾ ಅದನ್ನು ನಂಬಿದ್ದೆ, ಆದರೆ ಅದು ಜೀವನನೇ ಅಲ್ಲ, ಅದು ಬದುಕೇ ಅಲ್ಲ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಸೊ ಅವನು ತನ್ನ ಈಗಿನ ಪರಿಸ್ಥಿತಿ ಮತ್ತು ಹಿಂದೆ ತಾನು ಹೇಗಿದ್ದ ಅನ್ನೋಂತಹದ್ದನ್ನು ನೆನಪು ಮಾಡಿಕೊಂಡಾಗ ಈಗಿನ ಪರಿಸ್ಥಿತಿಯನ್ನು ಸೋಲು ಅಂತ ಹೇಳ್ತಾರೆ. ಆ ರೀತಿ ಸಾಮಾನ್ಯವಾಗಿ ಜೀವನದಲ್ಲಿ ಸೋಲು ಉಂಟಾದಾಗ ಮನುಷ್ಯ ಬಿಕಾಸ್ ಆಫ್ ಫಿಯರ್ ಒಂದು ರೀತಿಯ ಡಿಪ್ರೆಷನ್ಸ್ ಅವನಲ್ಲಿ ಆವರಿಸುತ್ತೆ, ಡಿಪ್ರೆಷನ್ಸ್ಗೆ ಒಳಗಾಗ್ತಾನೆ. ಆಗ ಅವನಿಗೆ ಊಟ ತಿಂಡಿ ಯಾವುದು ಕೂಡ ರುಚಿಸೋದಿಲ್ಲ. ಸೊ ಹಿ ಕೆನಾಟ್ ಈಟ್. ಹಸಿವೆ ಆದರೂ ಕೂಡ ಹಿ ಕೆನಾಟ್ ಈಟ್. ಸೊ ಆಹಾರನೇ ದೇಹಕ್ಕೆ ಹೋಗದೆ ಇದ್ದರೆ ಕ್ವೈಟ್ ನ್ಯಾಚುರಲ್, ಸದ್ಯದಲ್ಲಿ ಅವನು ಇಂದಿನ ಕೆಲವೇ ದಿನಗಳಲ್ಲಿ ಅವನು ಅನೇಕ ರೀತಿಯ ದೈಹಿಕ ಕಾಯಿಲೆ ರೋಗಗಳಿಗೆ ಕೂಡ ಅವನು ಬಲಿಯಾಗಬಹುದು. ಮತ್ತೆ ಕೆಲವರು ಮತ್ತೊಂದು ರೀತಿಯ ಕೆಟ್ಟ ನಿರ್ಧಾರ ತಗೋತಾರೆ, ರಾಂಗ್ ಡಿಸಿಷನ್. ಈ ಬದುಕೇ ಬೇಡ ಅಂತ ಹೇಳಿ ಅನೇಕರು ಆತ್ಮಹತ್ಯೆ ಮಾಡ್ಕೋತಾರೆ. ಬಟ್ ಎಲ್ಲೋ ಕೆಲವು ಜನಗಳಿಗೆ ಮಾತ್ರ ಈ ವೈರಾಗ್ಯ ಅನ್ನುವಂತಹದ್ದು ಅರ್ಥ ಆಗುತ್ತೆ. ಅಂತಹ ಕೆಲವೇ ಜನಗಳಲ್ಲಿ ಉಜ್ಜಯಿನಿ ಬ್ರಾಹ್ಮಣ ಒಬ್ಬ. ಸೊ ಈ ವೈರಾಗ್ಯ ಅನ್ನುವಂತಹದ್ದು ಈ ಉಜ್ಜಯಿನಿ ಬ್ರಾಹ್ಮಣನನ್ನ ಕೈ ಬೀಸಿ ಕರೆಯುತ್ತೆ. ಸೊ ಅವನಲ್ಲಿ ಈ ವೈರಾಗ್ಯ ಉಂಟಾಗಿದ್ದು, ವೈರಾಗ್ಯವನ್ನು ಅವನು ಇಷ್ಟಪಟ್ಟಿದ್ದು, ವೈರಾಗ್ಯವನ್ನು ಅರ್ಥ ಮಾಡಿಕೊಂಡಿದ್ದು, ಇನ್ ಎ ವೇ ಇಟ್ ಈಸ್ ಡಿವೈನ್ಸ್ ಗ್ರೇಸ್, ಗಾಡ್ಸ್ ಗ್ರೇಸ್, ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಹ್ಯಾಪನ್ಸ್. ಅವನ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಉಂಟಾಗುತ್ತೆ ಬಿಕಾಸ್ ಆಫ್ ದಿಸ್. ಸೊ ನಮ್ಮ ಅಹಂಕಾರಕ್ಕೆ ಯಾವಾಗ ಒಂದು ರೀತಿಯ ಪೆಟ್ಟು ಬೀಳುತ್ತೆ, ಆಗ ದೇರ್ ಈಸ್ ಎ ಚೇಂಜ್. And that we have to understand. ಆ ಒಂದು ಸಮಯವನ್ನು ನಾವು ಅಲ್ಲಿರುವಂತಹ ರಿಯಾಲಿಟಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನಾವು ದಿಸ್ ಉಜ್ಜಯಿನಿ ಬ್ರಾಹ್ಮಣ he understood this situation very clearly. ಅವನು ಯಾವ ದುಶ್ಚಟಗಳಿಗೂ ಬಲಿಯಾಗದೆ ಜೀವನವನ್ನು ಒಮ್ಮೆ ನೋಡಿ, ಓಹೋ ಇದಿಷ್ಟೇ, ದಿಸ್ ಈಸ್ ನಾಟ್ ರಿಯಲ್. ಸಂಪಾದನೆ ಮಾಡಿದ ಹಣ ಇರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಬಂಧು ಮಿತ್ರರಿರ್ಬೋದು, ಯಾರು ನಮ್ಮ ಜೊತೆ ಇರೋದಿಲ್ಲ. ದೆನ್ ವಾಟ್ ಈಸ್ ಲೈಫ್? ಸೊ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ. ವೈರಾಗ್ಯ ಅಂತಂದ್ರೆ ಅದೇ. ಪ್ರಪಂಚವನ್ನೇ ನಂಬಿ ಬದುಕ್ತಾ ಇದ್ದೆ, ಈ ಪ್ರಪಂಚದಿಂದ ನನಗೇನೋ ಸಿಗತ್ತೆ ಅಂತ. ಆದರೆ ಪ್ರಪಂಚಕ್ಕೆ ನನಗೆ ಬೇಕಾಗಿರುವಂತಹದ್ದು ಕೊಡೋ ಶಕ್ತಿ ಇಲ್ಲ. ಸೊ ಎಲ್ಲ ಒಂದು ಕಡೆ ಪ್ರಪಂಚವನ್ನೇ ತಿರಸ್ಕಾರ ಮಾಡುವಂತಹದ್ದು. ಐ ಡೋಂಟ್ ವಾಂಟ್ ದಿಸ್ ವರ್ಲ್ಡ್. ಸೊ ದಿಸ್ ಈಸ್ ಕಾಲ್ಡ್ ರಿಯಾಲಿಟಿ. ನೌ he ಹ್ಯಾಸ್ ರಿಜೆಕ್ಟೆಡ್ ದಿ ವರ್ಲ್ಡ್. ಅಂಡ್ ಆ ಸಮಯದಲ್ಲಿ ಅವನಿಗೆ ಐ ವಾಂಟ್ ಟು ನೋ ದಿ ಟ್ರೂತ್. ಸೊ ವೈರಾಗ್ಯವನ್ನು ಹೊಂದಿದಂತಹ ವ್ಯಕ್ತಿಗಳು ದೇ ಆಲ್ವೇಸ್ ಸೇ ವಿ ವಾಂಟ್ ಟು, ದೇ ಆರ್ ಕಾಲ್ಡ್ ದಿ ಸೀಕರ್ಸ್. ದೇ ಆರ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದಿ ಟ್ರೂತ್. ಸೊ ಇಲ್ಲೂ ಕೂಡ ಈ ಬ್ರಾಹ್ಮಣ, ಉಜ್ಜಯಿನಿ ಬ್ರಾಹ್ಮಣನಿಗೆ ಸತ್ಯವನ್ನು ತಿಳ್ಕೋಬೇಕು ಅನ್ನುವಂತಹ ಬಯಕೆ ಉಂಟಾಗತ್ತೆ. ಅಂತಂದರೆ ವಾಟ್ ಈಸ್ ದಿಸ್ ಆ್ಯಕ್ಚುಲಿ? ಸತ್ಯ ಏನು ಅಂತಂದರೆ ಏನಿದು? ನಾವೆಲ್ಲ ಹುಟ್ಟಿದ್ದೀವಿ, ಏನೋ ಮಾಡ್ತೀವಿ, ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಎಲ್ಲೋ ಹೋಗ್ತೀವಿ ಬರ್ತೀವಿ, ಇಷ್ಟೇ ನಾ ಲೈಫು. ಸೊ ಯಾಕಾಗಿ ನಾನು ಬಂದೆ? ನಾನು ಯಾರು? ಬಂದಿದ್ದೆಲ್ಲಿಂದ? ಮುಂದೆ ಏನು? ಸೊ ವಿಚಿತ್ರವಾದ ಕ್ವಶನ್ಸ್ಗಳಿಗೆ ಉತ್ತರವನ್ನು ಹುಡುಕುವಂತಹದ್ದು. ಸೊ ವೆನ್ ಲೈಫ್ ಈ ರೀತಿ ನಮ್ಮ ಭಾಗಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂತಹದ್ದನ್ನು ನಮ್ಮ ಬದುಕಿನಲ್ಲಿ ಅದು ಎಸ್ದಾಗ, ಇಟ್ ಈಸ್ ಕಾಲ್ಡ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿವರೆಗೆ ನಮಗೆ ನೋ ಡಿಸ್ಟರ್ಬೆನ್ಸಸ್ ಅಟ್ ಆಲ್. ಬಟ್ ಈಗ
ದ ಸೇಮ್ ಲೈಫ್ ಮತ್ತೊಂದು ದಿಕ್ಕನ್ನು ತೋರಿಸ್ತಾ ಇದೆಯಲ್ಲ, ಆಗ ವಿ ಆರ್ ರಿಯಲಿ ಡಿಸ್ಟರ್ಬ್. ಏನಪ್ಪ, ನಾನು ಏನೋ ಅಂದ್ಕೊಂಡಿದ್ದೆ, ಈ ಥರ ಆಗ್ತಾ ಇದೆಯಲ್ಲ, ಜೀವನ ಅಂತಂದರೆ ಇದೇನಾ? ಸೊ ಈ ಸಮಯದಲ್ಲಿ ನಮಗೆ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ. ಸ ಚಾಹೇದ ಮಹೋ ಕಷ್ಟಂ ವ್ರತಾರ್ಥ ಮೇ ಅನುತಾಪಿತಾಃ ನ ಧರ್ಮಾಯ ನ ಕಾಮಾಯ ಯಸ್ಯಾರ್ಥಾಯ ಸ ಈದೃಶಃ. ಸೊ ಹಿ ಹ್ಯಾಸ್ ರಿಯಲೈಸ್ಡ್ ದಿ ಟ್ರೂತ್. ಓಹೋ, ಇದು ಸತ್ಯ, ಪ್ರಪಂಚ ಇಷ್ಟೇ, ಜೀವನ ಇಷ್ಟೇ, ಯಾವ ಹಣ ನನ್ನನ್ನು ಕೊನೆಯವರೆಗೂ ಕಾಪಾಡುತ್ತೆ ಅಂದ್ಕೊಂಡಿದ್ದೆ, ಅದು ಆ ರೀತಿ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಅರ್ಧದಲ್ಲೇ ಕೈ ಬಿಟ್ಟು ಹೋಗುತ್ತೆ ಹಣ ಅನ್ನುವಂತಹದ್ದು. ಸೊ ಹಿ ಹ್ಯಾಸ್ ಅಂಡರ್ಸ್ಟುಡ್ ದಿ ಟ್ರೂತ್, ಅಂಡರ್ಸ್ಟುಡ್ ದಿ ವ್ಯಾಲ್ಯೂ ಆಫ್ ಲೈಫ್. ಸೊ ಈಗ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ, ಏನೇನಾಗಿದೆ ಇಲ್ಲಿವರೆಗೆ, ಇವೆಲ್ಲವನ್ನು ಅವನು ಒಂದು ರೀತಿ ಅನಲೈಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. He understood very clearly now he is lonely. ಜೀವನದಲ್ಲಿ ಈಗ ನಾನು ಒಬ್ಬಂಟಿಯಾಗಿದ್ದೀನಿ ಅನ್ನುವಂತಹದ್ದು ಅವನಿಗೆ ಗೊತ್ತಾಗುತ್ತೆ. ಆ ಒಂಟಿತನವನ್ನು ಅವನು ಅನುಭವಿಸ್ತಾ ಇದ್ದಾನೆ. ಆ್ಯಕ್ಚುಲಾಗಿ ವಾಟ್ ಈಸ್ ಲೋನ್ಲಿನೆಸ್? ಲೋನ್ಲಿನೆಸ್ ಅಂತಂದರೆ ಅದು ಮನುಷ್ಯನನ್ನು ಡಿಪ್ರೆಷನ್ಸ್ಗೆ ತಳ್ಳುವಂತಹ ಪರಿಸ್ಥಿತಿ ಅದು. ಅಥವಾ ಅದರಿಂದ ಅವನು ತಪ್ಪಿಸ್ಕೊಂಡ ಅಂತಂದರೆ ಸೆಲ್ಫ್ ಪಿಟಿ. ಸೊ ಎರಡು ರೀತಿಯಲ್ಲಿ ಈ ಒಂಟಿತನ ಮನುಷ್ಯನನ್ನು ಕಾಡುತ್ತೆ. ಒಂದು ಅವನನ್ನು ಡಿಪ್ರೆಷನ್ಸ್ಗೆ ತಳ್ಳುತ್ತೆ, ಇಲ್ಲ ಅಂತಂದರೆ ಸೆಲ್ಫ್ ಪಿಟಿ. ಡಿಪ್ರೆಷನ್ಸ್ಗೆ ತಳ್ಳಿದಾಗ ಒಂದು ರೀತಿಯ ಮನಸ್ಸಿನ ಆಘಾತ, ಶಾಕ್, ಮೆಂಟಲ್ ಶಾಕ್. ಆ್ಯಂಡ್ ಸೆಲ್ಫ್ ಪಿಟಿ ಅನ್ನುವಂತಹದ್ದು ಮತ್ತೊಂದು ರೀತಿ. ಸೆಲ್ಫ್ ಪಿಟಿ ಅಂತಂದಾಗ ಅದರ ಪರಿಣಾಮ ಏನು ಅಂತಂದರೆ, ಬಿಕಾಸ್ ಹಿ ಈಸ್ ಒಂಟಿ, ಅವನ ಜೊತೆ ಯಾರೂ ಇಲ್ಲ, ಆ್ಯಂಡ್ ಬಿಕಾಸ್ ಆಫ್ ಸೆಲ್ಫ್ ಪಿಟಿ ಅವನು ತನ್ನ ಜೊತೆ ತಾನೇ ಮಾತನಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆಂದರೆ ಬೇರೆ ಯಾರು ಅವನ ಜೊತೆ ಈಗ ಯಾರೂ ಇಲ್ಲ, ಬಟ್ ಅವನು ಮಾತನಾಡಬೇಕು. ಸೊ ಯಾರ ಜೊತೆ ಮಾತಾಡ್ತಾನೆ? ತನ್ನ ಜೊತೆ ತಾನೇ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ದಿಸ್ ಈಸ್ ಕಾಲ್ಡ್ ಸೆಲ್ಫ್ ಪಿಟಿ. ಆ್ಯಂಡ್ ಸೆಲ್ಫ್ ಪಿಟಿಯ ಪರಿಣಾಮ ಇದು, ಈ ರೀತಿ ಕೂಡ ಆಗತ್ತೆ. ಸೊ ಇಲ್ಲೂ ಕೂಡ ಈ ಬ್ರಾಹ್ಮಣ ಡಿಪ್ರೆಷನ್ಸ್ಗೆ ಒಳಗಾಗಲಿಲ್ಲ, ಮತ್ತು ಜೀವನದಲ್ಲಿ ಸೋಲು ಉಂಟಾಯಿತು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೋಬೇಕು ಆ ರೀತಿ ಆ ಲೆವೆಲ್ಗೂ ಹೋಗಲಿಲ್ಲ. ಸೊ ಇವನಲ್ಲಿ ಏನಾಯಿತು ಅಂತಂದರೆ ಈ ಒಂಟಿತನ ಸೆಲ್ಫ್ ಪಿಟಿ ಆ ದಿಕ್ಕಿಗೆ ಇವನನ್ನು ಕರ್ಕೊಂಡು ಹೋಯಿತು. ಸೊ ಸೆಲ್ಫ್ ಪಿಟಿಗೆ ಒಳಗಾದಂತಹ ಮನುಷ್ಯರು ತಮಗೆ ತಾವೇ ಮಾತಾಡ್ಕೋತಾರೆ, ತಮ್ಮ ಜೊತೆ ತಾವೇ ಮಾತನಾಡ್ಕೋತಾರೆ. ಇಲ್ಲೂ ಕೂಡ ದಿಸ್ ಉಜ್ಜಯಿನಿ ಬ್ರಾಹ್ಮಣ, ಅವನ ಪರಿಸ್ಥಿತಿ ಕೂಡ ಅದೇ ರೀತಿ ಆಯಿತು. ಅವನು ತನ್ನೊಂದಿಗೆ ತಾನೇ ಮಾತನಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಅವನು ತನ್ನ ಮನಸ್ಸಿನಲ್ಲಿ ತಾನೇ ಮಾತನಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮೊಟ್ಟ ಮೊದಲನೇದಾಗಿ ಸೆಲ್ಫ್ ಪಿಟಿ ಆದಾಗ, ತನ್ನೊಂದಿಗೆ ತಾನೇ ಮಾತನಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಾಗ ಮೊದಲು ಅವನು ಪ್ರಾರಂಭ ಮಾಡುವಂತಹ ಮಾತೆ, ನನಗೆ ಯಾಕೆ ಹೀಗಾಯಿತು, ವೈ ಫಾರ್ ಮೀ, ಇದು ಯಾಕೆ ಹೀಗಾಯಿತು ಪರಿಸ್ಥಿತಿ. ಸೊ ಈ ವೈ ಅನ್ನುವಂತಹದ್ದು ಅದಕ್ಕೆ ಉತ್ತರ ಸಿಗೋದಿಲ್ಲ. ಮತ್ತೆ ತನ್ನನ್ನು ತಾನೇ ಪ್ರಶ್ನೆ ಮಾಡೋದು. ಎಷ್ಟು ಬಾರಿ ವೈ ಅಂತ ಹೇಳಿದ್ರು ಕೂಡ ಅದಕ್ಕೆ ದೆರ್ ಈಸ್ ನೋ ಆನ್ಸರ್. ಯಾಕೆ ಹೀಗಾಯಿತು, ಯಾರು ಉತ್ತರ ಕೊಡ್ತಾರೆ? ಅವನೇ ಪ್ರಶ್ನೆ ಮಾಡ್ಕೋತಾ ಇದ್ದಾನೆ, ಅವನಿಗೆ ಉತ್ತರ ಕೂಡ ಸಿಗೋದಿಲ್ಲ. ಮತ್ತೆ ವೈ 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 ಫಾರ್ ಮೀ, ನನಗೆ ಯಾಕೆ ಈ ರೀತಿ ಆಯಿತು, ಸೊ ನನಗೆ ಯಾಕೆ ಈ ರೀತಿ ಆಯಿತು ಅನ್ನುವಂತಹ ಪ್ರಶ್ನೆಯನ್ನು ಅವನು ತನ್ನಲ್ಲಿ ತಾನೇ ಮಾತನಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಗೇನ್ ಈ ಕ್ವಶನ್ಸ್ಗಳು, ಇಟ್ ಈಸ್ ಬಿಕಾಸ್ ಹಿ ಹ್ಯಾಸ್ ನಾಟ್ ಟೇಕನ್ ದಿ ರೆಸ್ಪಾನ್ಸಿಬಿಲಿಟಿ. ಯಾವ ಒಂದು ಸಮಯದಲ್ಲಿ ಅವನು ಏನು ಮಾಡಬೇಕಾಗಿತ್ತು ಅದು ಯಾವುದನ್ನು ಅವನು ಮಾಡಲಿಲ್ಲ. ಸೊ
ಸೊ ಯಾವ್ಯಾವ ಸಮಯದಲ್ಲಿ ಅವನು ಏನೇನು ಮಾಡಬೇಕಾಗಿತ್ತು ಅದು ಯಾವುದೋ ಅವನು ಮಾಡದೇ ಇದ್ದ ಪರಿಣಾಮ ಇವತ್ತು ಅವನು ಈ ಸ್ಥಿತಿಯನ್ನು ಬಂದು ತಲುಪಿದ್ದಾನೆ. ಸೊ ವೈ ಅಂತ ಅವನು ಕೇಳ್ಕೊತಾ ಇದ್ದಾನಲ್ಲ, ಯಾಕೆ ಹೀಗೆ ಅಂತ. ಇಟ್ ಈಸ್ ಓನ್ಲಿ ಅವನ ಇವತ್ತಿನ ಈ ಪರಿಸ್ಥಿತಿಗೆ ಕೇವಲ ಅವನೇ ಕಾರಣ. ಅದು ಗೊತ್ತಾಗದೆ ಹೋದರೂ ಕೂಡ ಈ ವೈ ಅನ್ನೋಂತಹ ಕ್ವಶನ್ಸ್ ಬರೋದು ಸ್ಟಾಪ್ ಆಗೋದಿಲ್ಲ, ನಿಲ್ಲೋದಿಲ್ಲ. ಅದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಬಟ್ ಇವತ್ತಿನ ಪರಿಸ್ಥಿತಿಗೆ ಅವನೇ ಕಾರಣ, ಬೇರೆ ಯಾರೂ ಅಲ್ಲ. ಯಾಕೆಂತಂದ್ರೆ ಎಲ್ಲವನ್ನ ಸರಿ ಮಾಡ್ಕೊಳ್ಳುವಂತಹ ಅಷ್ಟು ಅವಕಾಶಗಳು ಅವನಿಗೆ ಸಿಕ್ಕಿತ್ತು. ಬಟ್ ಯಾವ ಅವಕಾಶಗಳನ್ನು ಕೂಡ ಅವನು ಉಪಯೋಗಿಸ್ಕೊಳ್ಳಿಲ್ಲ. ಯಾವ ಸಂದರ್ಭದಲ್ಲಿ ಏನೇನು ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಅವನು ತಗೋಬೇಕಾಗಿತ್ತು ಅದ್ಯಾವುದೋ ಅವನು ತಗೊಳ್ಳಿಲ್ಲ. ಸೊ ಇವತ್ತಿನ ಈ ಪರಿಸ್ಥಿತಿಗೆ ಅವನು ಮಾತ್ರವೇ ಕಾರಣನಾಗಿ ಹೋದ. ಸೊ ಈಗ ಅವನು ಒಬ್ಬಂಟಿಯಾದ ಕಾರಣದಿಂದ ಆ್ಯಂಡ್ ಬಿಕಾಸ್ ಆಫ್ ಸೆಲ್ಫ್ ಪಿಟಿ ಅವನು ತನ್ನೊಂದಿಗೆ ತಾನೇ ಮಾತನಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದಾಗ ಅವನೇನು ಪ್ರಶ್ನೆಗಳನ್ನ ಮಾಡ್ಕೋತಾ ಇದ್ದ, ನನಗೆ ಯಾಕೆ ಹೀಗೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಬಟ್ ಯಾಕೆ ಹೀಗೆ ಅನ್ನುವ ಆ ಪರಿಸ್ಥಿತಿಗೆ ಕೇವಲ ಅವನು ಮಾತ್ರವೇ ಕಾರಣನಾಗಿ ಹೋಗಿದ್ದಾನೆ. ಸೊ ಹೀ ಸ್ಟಾರ್ಟ್ಸ್ ಟಾಕಿಂಗ್ ಟು ಹಿಮ್ಸೆಲ್ಫ್ ಮೆಂಟಲಿ. ಸೊ ಮನಸ್ಸಿನಲ್ಲಿ ತನ್ನ ಜೊತೆ ತಾನೇ ಮಾತನಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಮಾತುಕತೆಗಳೆಲ್ಲ ಹೇಗೆ ಅಂತಂದ್ರೆ ಅನಲೈಸ್ ಮಾಡ್ತಾ ಹೋಗ್ತಾನೆ. ಫಸ್ಟ್ ಆಫ್ ಆಲ್ ಹಿ ಈಸ್ ಎ ಬ್ರಾಹ್ಮಣ. ಸೊ ಅವನೊಬ್ಬ ಬ್ರಾಹ್ಮಣ ಅಂತಂದ ಮೇಲೆ ಜನರಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣ ಅಂತ ಗುರುತಿಸಿರೋದ್ರಿಂದ ಅವನಲ್ಲಿ ಸತ್ವಗುಣ ಪ್ರಧಾನವಾಗಿ ಇರಬೇಕಾಗಿತ್ತು. ಸತ್ವಗುಣ ಪ್ರಧಾನ ಗುಣದಿಂದ ವೇದಾಂತದಲ್ಲಿ ಬ್ರಾಹ್ಮಣ ಅಂತಂದಾಗ ಮೊಟ್ಟ ಮೊದಲನೇದಾಗಿ ಇಟ್ ಈಸ್ ಬಿಕಾಸ್ ಆಫ್ ದಿ ಗುಣ ಅಂತಲೇ ಹೇಳೋದು. ಸೊ ವರ್ಣಾಶ್ರಮ ಅಂತ ನಾವೇನು ಹೇಳ್ತೀವಿ, ಈ ವರ್ಣಾಶ್ರಮ ಈಸ್ ಆನ್ ದ ಬೇಸಿಸ್ ಆಫ್ ದಿ ಗುಣಾಸ್, ನಾಟ್ ಫ್ರಮ್ ದಿ ನಾನು ಯಾವ ಮನೆತನದಲ್ಲಿ ಹುಟ್ಟಿದ್ದೀನಿ ಅದಲ್ಲ. ಸೊ ಇಲ್ಲಿ ಯಾವ ಗುಣ ಪ್ರಧಾನವಾಗಿರುತ್ತೆ ಆ ಗುಣದ ಆಧಾರದ ಮೇಲೆ ಅವನು ಯಾರು ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಇಲ್ಲಿ ಅವನೊಬ್ಬ ಬ್ರಾಹ್ಮಣ ಅಂತಂದಾಗ ಅವನಲ್ಲಿ ಸಾತ್ವಿಕ ಗುಣ ಪ್ರಧಾನವಾಗಿರಬೇಕಾಗಿತ್ತು. ಸೊ ಅವನಲ್ಲಿ ಸಾತ್ವಿಕ ಗುಣ ಪ್ರಧಾನವಾಗಿತ್ತು, ಆದ್ದರಿಂದ ಅವನು ಬ್ರಾಹ್ಮಣ ಅನ್ನೋದೇ ಆಗಿದ್ರೆ ಅವನು ಗುರುಕುಲದಲ್ಲಿ ಇರಬೇಕಾಗಿತ್ತು, ಅಥವಾ ಯಾವುದೋ ಒಂದು ಆಶ್ರಮದಲ್ಲಿ ಒಬ್ಬ ಟೀಚರ್ ಆಗಿರಬೇಕಾಗಿತ್ತು. ಅಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಿ ಜ್ಞಾನವನ್ನು ಹಂಚಬೇಕಾಗಿತ್ತು. ಒಂದು ವೇಳೆ ಗುರುಕುಲ ಅಥವಾ ಆಶ್ರಮ ಅನ್ನುವಂತಹದ್ದು ಅವನಿಗೆ ಅಲ್ಲಿ ಒಂದು ಸ್ಥಾನಮಾನ ಸಿಗಲಿಲ್ಲ ಅಂತಂದ ಪಕ್ಷದಲ್ಲಿ ಹೊರಗಡೆ ಊರಲ್ಲಿ ಊರ ಜನಗಳ ಹಿತಕ್ಕಾಗಿ ಅವನು ಶ್ರಮಿಸಬೇಕಾಗಿತ್ತು. ಅಂತಂದರೆ ಪೌರೋಹಿತ್ಯ, ಆ ಊರಿನ ಜನಗಳು ಮಾಡುವಂತಹ ಹಬ್ಬ ಹರಿದಿನಗಳಲ್ಲಿ ದೇವತಾ ಪೂಜೆ, ದೇವತಾ ಕಾರ್ಯ, ಹೀಗೆ ಜನಗಳಿಗೆ ಪುರದ ಹಿತವನ್ನು ಕಾಪಾಡುವಂತಹ ಪೌರಹಿತ್ಯವನ್ನು ಅವನು ಮಾಡಬಹುದಾಗಿತ್ತು ಅವನೊಬ್ಬ ಬ್ರಾಹ್ಮಣನಾಗಿದ್ದ ಪಕ್ಷದಲ್ಲಿ. ಸೊ ಅವನು ಗುರುಕುಲದಲ್ಲೂ ಉಳ್ಕೊಳ್ಳಿಲ್ಲ, ಆಶ್ರಮಕ್ಕೆ ಸೇರಿ ಪಾಠ ಪ್ರವಚನ ಮಾಡಲಿಲ್ಲ, ಅಥವಾ ಊರಲ್ಲಿ ನಾನು ಪೌರೋಹಿತ್ಯ ಮಾಡ್ಕೊಂಡಿರ್ತೀನಿ ಅಂತ ಹೇಳಿ ಪೌರೋಹಿತ್ಯವನ್ನು ಕೂಡ ಅವನು ಮಾಡಲಿಲ್ಲ. ಸೊ ಹೌ ಈಸ್ ಇಟ್ ದಟ್ ಹಿ ಈಸ್ ಎ ಬ್ರಾಹ್ಮಣ? ಹೋಗ್ಲಿ, ಹಾಗಾದ್ರೆ ಅವನು ವ್ಯಾಪಾರ ವಹಿವಾಟು ಎಲ್ಲ ಮಾಡ್ತಾ ಇದ್ದಲ್ಲ, ಒಬ್ಬ ವೈಶ್ಯನಂತೆ ಅವನ ಮನಸ್ಸು ಹಣ ಸಂಪಾದನೆಯ ಮೇಲೆ ಹೋಗಿತ್ತು ಅಂತಂದ್ರೆ, ಒಬ್ಬ ವೈಶ್ಯ ಏನ್ ಮಾಡ್ತಾನೆ? ವ್ಯಾಪಾರ, ಕೃಷಿ, ಪ್ರಾಣಿಗಳ ಸಾಕಾಣಿಕೆ, ಹೀಗೆ ಹಣವನ್ನು ಸಂಪಾದನೆ ಮಾಡತೊಡಗಿರ್ತಾನೆ ಒಬ್ಬ ವೈಶ್ಯ. ಸೊ ಅದು ವೈಶ್ಯನ ಧರ್ಮ, ಇಟ್ ಈಸ್ ನಾಟ್ ದಿ ಧರ್ಮ ಆಫ್ ಎ ಬ್ರಾಹ್ಮಣ. ಇಲ್ಲಿ ಉಜ್ಜಯಿನಿಯಲ್ಲಿ ಇವನು ಗುರುತಿಸ್ಕೊಂಡಿದ್ದು ತಾನೊಬ್ಬ ಬ್ರಾಹ್ಮಣ ಅಂತ. ತಾನೊಬ್ಬ ಬ್ರಾಹ್ಮಣ ಅಂತ ಹೇಳಿ ಗುರುತಿಸ್ಕೊಂಡ್ರು ಕೂಡ ಅವನಲ್ಲಿ ಯಾವುದೇ ರೀತಿಯ ಸಾತ್ವಿಕ ಗುಣಗಳ ಲಕ್ಷಣಗಳು ಇಲ್ಲದ ಕಾರಣ ಅವನೊಂದು ಗುರುಕುಲ ಸೇರಲಿಲ್ಲ, ಆಶ್ರಮಕ್ಕೆ ಹೋಗಲಿಲ್ಲ, ಪಾಠ ಪ್ರವಚನ ಮಾಡಲಿಲ್ಲ, ಊರಿನಲ್ಲಿ ಪೌರೋಹಿತ್ಯ ಮಾಡಲಿಲ್ಲ. ಸೊ ಅವನು ಬ್ರಾಹ್ಮಣನೇ ಅಲ್ಲ. ಆದರೂ ಕೂಡ ಬ್ರಾಹ್ಮಣ ಅಂತ ಹೇಳಿಕೊಂಡು ಒಬ್ಬ ವೈಶ್ಯನಂತೆ ವ್ಯಾಪಾರ ವಹಿಪಾಟಿಗೆ ಬರ್ತಾನೆ, ಕೃಷಿ
ಇನ್ನಿತರ ಚಟುವಟಿಕೆಗಳಿಗೆ ತನ್ನನ್ನು ತಾನು ತೊಡಗಿಸ್ಕೊಂಡು ಹೇರಳವಾಗಿ ಹಣವನ್ನು ಸಂಪಾದನೆ ಮಾಡ್ತಾನೆ. ಇಲ್ಲಿ ವೈಶ್ಯರು ಅನುಸರಿಸುವಂತಹ ಧರ್ಮವನ್ನು ಕೂಡ ಅವನು ಅನುಸರಿಸಲಿಲ್ಲ. ಒಬ್ಬ ಬ್ರಾಹ್ಮಣನಾಗಿ ಬ್ರಾಹ್ಮಣ ಮಾಡಬೇಕಾಗಿರುವಂತಹ ಧರ್ಮಗಳನ್ನು ಕೂಡ ಅವನು ಮಾಡಲಿಲ್ಲ. ಪಂಚಮಹಾಯಜ್ಞಗಳನ್ನು ಮಾಡಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ಹೋಮ ಹವನ ಮಾಡಲಿಲ್ಲ, ಅತಿಥಿ ಸತ್ಕಾರ ಮಾಡಲಿಲ್ಲ. ಸೊ ಹಿ ಈಸ್ ನಾಟ್ ಎ ಬ್ರಾಹ್ಮಣ. ಹಾಗಾದರೆ ವೈಶ್ಯನ? ಹಿ ಈಸ್ ನಾಟ್ ಈವನ್ ಎ ವೈಶ್ಯ. ವೈಶ್ಯ ಅಂತ ಹೇಳಿದಾಗ ಅವರಲ್ಲೂ ಕೂಡ ಅನೇಕ ರೀತಿಯ ನಿಯಮಗಳಿರ್ತವೆ. ಅವೆಲ್ಲವನ್ನು ಅವರು ಪಾಲಿಸೋದ್ರಿಂದ ದೇ ಆರ್ ವೈಶ್ಯಾಸ್. ಸೊ ವೈಶ್ಯರಿಗೆ ಸಾತ್ವಿಕ ಗುಣ ಪ್ರಧಾನ ಅಲ್ಲ, ರಜೋಗುಣ ಹಾಗೂ ಸ್ವಲ್ಪ ತಮೋಗುಣ ಇರುತ್ತೆ. ಸೊ ಇವನಲ್ಲಿ ಆ ರೀತಿ ಈ ಕಡೆ ಸಾತ್ವಿಕ ಗುಣನೂ ಇರಲಿಲ್ಲ, ಅಥವಾ ವೈಶ್ಯ ಅಂತ ಹೇಳಿ ಅವ್ರಿಗಿರ್ಬೇಕಾಗಿದ್ದಂತಹ ಗುಣ ಧರ್ಮ ಅದು ಕೂಡ ಅವನಲ್ಲಿ ಇರಲಿಲ್ಲ. ಸೊ ನೌ ಹಿ ಈಸ್ ಸಫರಿಂಗ್ ವಿತ್ ಗ್ರೇಟ್ ಸಾರೋ. ಸೊ ತನ್ನೊಂದಿಗೆ ತಾನೇ ಮಾತನಾಡ್ಕೋತಾ ಇದ್ದಾಗ ಇವೆಲ್ಲ ಅನಲೈಸ್ ಮಾಡ್ತಾ ಬರ್ತಾನೆ. ಏನಿದು ಈ ಥರ ಆಯ್ತಲ್ಲ, ಆ್ಯಕ್ಚುಲಾಗಿ ನಾನೊಬ್ಬ ಬ್ರಾಹ್ಮಣ ಅಂತ ಹೇಳ್ಕೊಂಡು ಮಾತಾಡ್ಕೋತಾನೆ, ಆದರೆ ಬ್ರಾಹ್ಮಣ ಧರ್ಮವನ್ನು ಅವನು ಮಾಡಲೇ ಇಲ್ಲ. ಅದು ನೆನಪಿಗೆ ಬರುತ್ತೆ. ಸೊ ನಾನು ಮಾಡ್ತಾ ಇದ್ದಿದ್ದು ವ್ಯಾಪಾರ, ವಹಿವಾಟು ಇತ್ಯಾದಿ, ಕೃಷಿ, ನಾನು ವೈಶ್ಯನ ಆಗಲೂ ಕೂಡ ಅವನಿಗೆ ಉತ್ತರ ಸಿಗೋದಿಲ್ಲ. ಯಾಕೆ ಅಂತಂದರೆ ವೈಶ್ಯನ ರೀತಿ ನೀತಿ ನಿಯಮ ಅದನ್ನು ಕೂಡ ಅವನು ಪಾಲಿಸಲಿಲ್ಲ. ಸೊ ಅವನಿಗೆ ಅದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ನಾನು ಬ್ರಾಹ್ಮಣನ, ನಾನು ವೈಶ್ಯನ, ನಾನು ಏನು ನಾನು? ಸೊ ನೌ ಹಿ ಈಸ್ ಸಫರಿಂಗ್ ವಿತ್ ಗ್ರೇಟ್ ಸಾರೋ. ಯಾಕೆ ಅಂತಂದರೆ ಆ ವೈ ಅನ್ನುವಂತಹ ಬಹಳ ದೊಡ್ಡ ಕ್ವಶನ್ ಅದು. ಯಾಕೆ? ಆ ಯಾಕೆ ಅನ್ನೋದಕ್ಕೆ ಉತ್ತರ ಸಿಗದೆ ಹೋದರೆ ಇಟ್ಸ್ ಎ ವೆರಿ ಬಿಗ್ ಸಫರಿಂಗ್. ಅದು ಬಹಳ ದೊಡ್ಡ ಚಿಂತೆ ಕಾಡುತ್ತೆ. ಸೊ ಅತೀವ ದುಃಖ, ಅವನಿಗೆ ಬಹಳ ದುಃಖ ಆಗುತ್ತೆ. ಆ ಯಾಕೆ ಅನ್ನೋದಕ್ಕೆ ಉತ್ತರ ಸಿಗದೆ ಹೋದಾಗ ಸಾಕಷ್ಟು ಪ್ರಯತ್ನ ಮಾಡ್ತಾನೆ, ಮನನ ಮಾಡ್ಕೋತಾನೆ, ತನ್ನೊಂದಿಗೆ ತಾನೇ ಮಾತನಾಡ್ಕೋತಾನೆ. ತನ್ನೊಂದಿಗೆ ತಾನೇ ಮಾತನಾಡ್ಕೊಂಡ್ರೂ ಕೂಡ ಈ ಎಲ್ಲ ಪರಿಸ್ಥಿತಿಗೆ ಬೇಸಿಕಲಿ ಅವನೇ ಕಾರಣ. ಆದರೆ ಉತ್ತರ ಸಿಗ್ತಾ ಇಲ್ಲ ಅವನಿಗೆ. ಕೇವಲ ಪ್ರಶ್ನೆಗಳು ಅವನಲ್ಲಿ ಉದ್ಭವ ಆಗ್ತಾ ಇದೆ, ಉತ್ತರ ಸಿಗ್ತಾ ಇಲ್ಲ. ಸೊ ಬಿಕಾಸ್ ಆಫ್ ದಿಸ್ ಬಹಳ ದುಃಖಕ್ಕೆ ಒಳಗಾಗ್ತಾನೆ. ಆ ದುಃಖ ಯಾವ ಒಂದು ಮಟ್ಟವನ್ನು ಹೋಗಿ ಮುಟ್ಟತ್ತೆ ಅಂತಂದರೆ ನೇರವಾಗಿ ಪರಮಾತ್ಮನನ್ನು ನೆನಪು ಮಾಡಿಕೊಳ್ಳುವಂತಹ ಅವಕಾಶ ಅವನಿಗೀಗ ಸಿಗುತ್ತೆ. ಸೊ ಇಲ್ಲಿವರೆಗೆ ಅವನು ದೇವರು, ದಿಂಡ್ರು, ಆಚಾರ, ವಿಚಾರ ಯಾವುದ್ರ ಬಗ್ಗೆ ಅವನು ಕೇವಲ ಹಣ ಸಂಪಾದನೆ ಮಾಡಬೇಕು ಅಷ್ಟು ಮಾತ್ರವೇ ಮಾಡ್ತಾ ಇದ್ದ. ಈ ಒಂಥರ ಅವನು ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ ಆ ಕಡೆ ಬ್ರಾಹ್ಮಣನೂ ಅಲ್ಲ, ಈ ಕಡೆ ವೈಶ್ಯನೂ ಅಲ್ಲ. ಸೊ ಬ್ರಾಹ್ಮಣ ಅಂತ ಹೇಳಿ ಅವನು ಮಾಡಬೇಕಾಗಿರುವಂತಹ ಅನೇಕ ಧರ್ಮ ಕರ್ಮಗಳನ್ನು ಅವನು ಮಾಡಲಿಲ್ಲ. ಅತಿಥಿ ಸತ್ಕಾರ ಮಾಡಲಿಲ್ಲ, ಪಾಠ ಪ್ರವಚನ ಮಾಡಲಿಲ್ಲ, ಪಂಚಮಹಾಯಜ್ಞಗಳನ್ನು ಮಾಡಲಿಲ್ಲ. ಸೊ ವೈಶ್ಯನೋ ಬ್ರಾಹ್ಮಣನೋ ಏನು ಗೊತ್ತಾಗದೆ ಅತೀವ ದುಃಖಕ್ಕೆ ಒಳಗಾಗಿ ಈಗ ಆ ದುಃಖಕ್ಕೆ ಅವನಿಗೆ ಸಪೋರ್ಟ್ ಸಿಕ್ಕಿದ್ದು ಭಗವಂತನ ನಾಮಸ್ಮರಣೆ. ಸೊ ಭಗವಂತನ ಪರಮಾತ್ಮನನ್ನು ಅವನು ನೆನಪು ಮಾಡ್ಕೋತಾನೆ. ಸೊ ಪರಮಾತ್ಮನನ್ನು ನೆನಪು ಮಾಡಿಕೊಂಡು ಅವನು ಯೋಚಿಸ್ತಾ ಇದ್ದಾನೆ, ಹೇ ಪರಮಾತ್ಮ, ಎಂತಹ ಕೆಲಸ ಆಗೋಯ್ತಪ್ಪ. ಇಷ್ಟು ದಿನಗಳವರೆಗೆ ನಾನು ನನ್ನನ್ನು ವ್ಯರ್ಥವಾಗಿ ನನಗೆ ನಾನೇ ಸತಾಯಿಸ್ಕೊಂಡೆ. ಸೊ ಹಿ ಈಸ್ ರಿಯಲೈಸಿಂಗ್ ಎಲ್ಲ ಈಗ ಏನೇನು ನಡೀತು ನನ್ನ ಜೀವನದಲ್ಲಿ ಅನ್ನುವಂತಹದ್ದು ಒಂದೊಂದೇ ಅವನಿಗೆ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಪರಮಾತ್ಮನನ್ನು ನೆನಪು ಮಾಡಿಕೊಂಡು ಪರಮಾತ್ಮನನ್ನು ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಏನಪ್ಪ ನನ್ನ ಪರಿಸ್ಥಿತಿ ಈ ರೀತಿ ಆಗೋಯ್ತಲ್ಲ, ಹೇ ಪರಮಾತ್ಮ ಎಂಥ ಕೆಲಸ ಆಗೋಯ್ತು, ನಾನು ಏನು ಮಾಡಬೇಕಾಗಿತ್ತು ಅದು ಯಾವುದೂ ಸರಿಯಾಗಿ ಮಾಡಲೇ ಇಲ್ಲ. ಯಾಕೆಂತ ಯಾವುದೂ ಸರಿಯಾಗಿ ಮಾಡಲಿಲ್ಲ. ಆ ಕಾರಣದಿಂದ ಅವನು ಇಲ್ಲಿ ಹೇಳ್ತಾ ಇದ್ದಾನೆ, ಇಷ್ಟು ದಿನಗಳವರೆಗೆ ನಾನು ವ್ಯರ್ಥವಾಗಿ ನನ್ನನ್ನು ನಾನೇ ಸತಾಯಿಸ್ಕೊಂಡೆ. ಸೊ ನನ್ನನ್ನು ನಾನೇ ಸತಾಯಿಸ್ಕೊಂಡೆ ಅಂತಂದ್ರೆ ಏನರ್ಥ? ಯಾವ ಧರ್ಮದಲ್ಲಿ ನಾನು ಇರಬೇಕಾಗಿತ್ತು ಆ ಧರ್ಮವನ್ನು ನಾನು ಈ ಕಡೆ ವೈಶ್ಯ ಧರ್ಮವನ್ನು ಮಾಡಲಿಲ್ಲ, ಆ ಕಡೆ ಬ್ರಾಹ್ಮಣ ಧರ್ಮವನ್ನು ಮಾಡಲಿಲ್ಲ, ನನ್ನನ್ನು ನಾನೇ ಸತಾಯಿಸ್ಕೊಂಡೆ.
ಮತ್ತು ಇದು ಬಹಳ ದುಃಖದ ಸಂಗತಿ ಏನು ಅಂತಂದರೆ, ಹಣ ಸಂಪಾದನೆ ಎನ್ನುವಂತಹದ್ದು ನನ್ನ ಮುಖ್ಯ ಗುರಿ ಮತ್ತು ಉದ್ದೇಶ ಆಗೋಗಿತ್ತು. ಸೊ ಆ ಒಂದು ಉದ್ದೇಶಕ್ಕಾಗಿ, ಯಾವ ಹಣಕ್ಕಾಗಿ ನಾನು ಎಷ್ಟೊಂದು ಕಠಿಣ ಪರಿಶ್ರಮವನ್ನು ಹಾಕಿದೆ. ಆದರೆ ಅಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಆ ಹಣವನ್ನು ನಾನು ಎಂದೂ ಕೂಡ ಸದ್ವಿನಿಯೋಗವಾಗುವಂತೆ ನಾನು ನಡೆಸ್ಕೊಳ್ಳಿಲ್ಲ. ಆ ಹಣವನ್ನು ನಾನು ಹೇಗೆ ಉಪಯೋಗಿಸ್ಕೋಬೇಕಾಗಿತ್ತು, ಎಲ್ಲೆಲ್ಲಿ ಅವುಗಳನ್ನು ವ್ಯಯ ಮಾಡಬೇಕಾಗಿತ್ತು, ಸಂಪಾದನೆ ಮಾಡಿದಂತಹ ಹಣವನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾರ್ಯಾರಿಗೆ ತಲುಪಿಸಬೇಕಾಗಿತ್ತು, ಆ ಕೆಲಸ ನಾನು ಮಾಡಲೇ ಇಲ್ಲ. ಸಂಪಾದನೆ ಮಾಡಿದಂತಹ ಹಣ ಸದ್ವಿನಿಯೋಗವಾಗುವಂತಹ ಯಾವ ದಾರಿಯಲ್ಲೂ ನಾನು ಆ ಹಣವನ್ನು ತೊಡಗಿಸಲಿಲ್ಲ. ಆ ಹಣವನ್ನು ಧರ್ಮ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ. ಹೋಗಲಿ, ನನ್ನನ್ನು ಜಿಪಣ, ಕೃಪಣ ಹೀಗೆಲ್ಲ ಕರೆದ್ರು, ಲೋಭಿ ಅಂತ ಕರೆದ್ರು. ನಾನು ಕೂಡ ಆ ಹಣದಿಂದ ಸುಖ ಪಡಲಿಲ್ಲ. ನನಗೆ ಬೇಕಾಗಿರುವಂತಹದ್ದನ್ನು ನಾನು ಕೊಂಡ್ಕೊಳ್ಳಿಲ್ಲ. ಆ ಹಣದಿಂದ ಸ್ವತಃ ನಾನು ಭೋಗಿಸಲಿಲ್ಲ. ಕೇವಲ ಹಣ ಸಂಪಾದನೆ ಮಾಡೋದು ಮತ್ತು ಅದನ್ನು ಕೂಡಿಡುವಂತಹದ್ದು. ಕಷ್ಟಪಟ್ಟು ಸಂಪಾದನೆ ಮಾಡೋದು, ಅದನ್ನು ತಂದು ಸಂಗ್ರಹ ಮಾಡಿ ಮನೆಯಲ್ಲಿ ಒಂದು ಕಡೆ ಇಡೋದು, ಅದನ್ನು ನೋಡಿ ಅದನ್ನು ಸುಖ ಅಂತ ತಿಳ್ಕೊಳ್ಳುವಂತಹದ್ದು. ಸೊ ನನ್ನ ಸುಖನ ನಾನು ಆ ರೀತಿ ಅನುಭವಿಸ್ತಾ ಇದ್ದೆ. ಹಣವನ್ನು ನೋಡಿ ತೃಪ್ತಿ ಪಡ್ಕೋತಾ ಇದ್ದೆ. ಹಣವನ್ನು ಸದ್ವಿನಿಯೋಗ ಮಾಡಿ ಆ ಮೂಲಕ ನಿಜವಾದ ಸುಖ ಏನು ಅನ್ನೋದು ನಾನು ತಿಳ್ಕೋಬೋದಾಗಿತ್ತು. ಆದರೆ ಹಣವನ್ನು ನಾನು ಸದ್ವಿನಿಯೋಗ ಮಾಡಲೇ ಇಲ್ಲ. ಕೇವಲ ಹಣವನ್ನು ನೋಡ್ತಾ ನಾನು ಸುಖವನ್ನು ಅನುಭವಿಸಿದೆ. ಇನ್ಫ್ಯಾಕ್ಟ್ ಇದು ಹೀನಾಯ ಸ್ಥಿತಿ ಇದು. ಸೊ ಹಣ ಕೂಡಿಡೋದ್ರಲ್ಲಿಯೇ ನಾನು ಸುಖವನ್ನು ಅನುಭವಿಸ್ತಾ ಇದ್ದೆ, ಯಾರಿಗೂ ಕೊಡಲೇ ಇಲ್ಲ. ಸಂಪಾದನೆ ಮಾಡಿದ ಹಣ ಉಪಯೋಗಕ್ಕೆ ಬರಲೇ ಇಲ್ಲ, ವ್ಯರ್ಥವಾಗಿ ಹೋಯಿತು. ಹೆಂಡತಿ ಮಕ್ಕಳೇ ಅದನ್ನು ಕಿತ್ಕೊಂಡು ಹೋದರು. ಕುಟುಂಬದ ಬೇರೆ ಬೇರೆ ಸದಸ್ಯರು ತಗೊಂಡು ಹೊಟ್ಟೋದ್ರು. ಹಣ ಕಳ್ಳಕಾಕರ ಪಾಲಾಯಿತು. ಇದ್ದ ಮನೆಗೆ ಬೆಂಕಿ ಬಿತ್ತು. ವ್ಯಾಪಾರದಲ್ಲಿ ನಷ್ಟ ಆಯಿತು. ನನ್ನ ಜೊತೆ ಯಾರೂ ಇಲ್ಲ. ಈಗ ಹಣ ಇಲ್ಲ, ಜನ ಇಲ್ಲ, ಏನೊಂದೂ ಇಲ್ಲ. ಸೊ ಹೀಗೆ ಇವೆಲ್ಲ ಈಗ ಅವನು ಒಂದೊಂದೇ ಭಗವಂತನ ನಾಮಸ್ಮರಣೆ ಮಾಡ್ತಾ ಇವೆಲ್ಲವನ್ನ ನೆನಪು ಮಾಡ್ಕೋತಾ ಇದ್ದೀನಿ. ಜೀವನದಲ್ಲಿ ಏನೆಲ್ಲ ಘಟನೆಗಳು ನನ್ನ ಜೀವನದಲ್ಲಿ ನಡೆಯಿತು, ನನ್ನ ಬದುಕು ಹೇಗಿತ್ತು, ಹೇಗಾಗಬೇಕಾಗಿತ್ತು, ಈ ರೀತಿ ಆಯ್ತಲ್ಲ. ಪ್ರಾಯೇಣಾರ್ಥ ಕದರ್ಯಾಣಾಂ ನ ಸುಖಾಯ ಕದಾಚನ ಇಹ ಚಾತ್ಮೋಪತಾಪಾಯ ಮೃತಸ್ಯ ನರಕಾಯ ಚ. ಸೊ ಈ ಹಣ ಅನ್ನುವಂತಹದ್ದು ಇಟ್ ವಿಲ್ ನೆವರ್ ಕಾಂಟ್ರಿಬ್ಯೂಟ್ ಹ್ಯಾಪಿನೆಸ್ ಇನ್ ಅವರ್ ಲೈಫ್. ನಮಗೆ ಸುಖ ಅನ್ನುವಂತಹದ್ದು ಹಣದಿಂದ ಅಂತ ನಾವು ತಿಳ್ಕೊಂಡಿರ್ತೀವಿ. ಎಲ್ಲೋ ಒಂದು ಕಡೆ ಅದರ ಒಂದು ಪಾಲಿರುತ್ತಷ್ಟೆ. ಹಣವನ್ನು ನಾವು ವಿನಿಯೋಗಿಸಿ ನಾವು ಏನೋ ಒಂದು ಕೊಂಡ್ಕೋತೀವಿ, ಏನೋ ಒಂದು ಮಾಡಿಕೊಂಡಾಗ ಟು ಸಮ್ ಎಕ್ಸ್ಟೆಂಟ್ ಒಂದು ಕ್ಷಣಿಕ ಸುಖವನ್ನು ಅನುಭವಿಸ್ತೀವಿ. ಆದರೆ ಈ ಉಜ್ಜಯಿನಿ ಬ್ರಾಹ್ಮಣನ ಜೀವನದಲ್ಲಿ ಈ ಹಣ ಅನ್ನುವಂತಹದ್ದು ಇಟ್ ನೆವರ್ ಕಾಂಟ್ರಿಬ್ಯೂಟೆಡ್. ಹ್ಯಾಪಿನೆಸ್ ಅನ್ನುವಂತಹದ್ದು ಅವನಿಗೆ ಸಿಕ್ಕಲೇ ಇಲ್ಲ. ಯಾಕೆಂದರೆ ಸ್ವತಃ ತಾನೂ ಭೋಗಿಸ್ಲಿಲ್ಲ, ಹೆಂಡತಿ ಮಕ್ಕಳು ಕೊಡಲಿಲ್ಲ, ದಾನ ಧರ್ಮ ಮಾಡಲಿಲ್ಲ, ಏನೊಂದೂ ಮಾಡಲಿಲ್ಲ. ಸೊ ಸುಖ ಏನು ಅನ್ನುವಂತಹದ್ದು ಅವನಿಗೆ ಗೊತ್ತೇ ಆಗಲಿಲ್ಲ. ಆದರೆ ಅವನ ಬಳಿ ಹಣ ಇತ್ತು. ಸೊ ಅವನಿಗೆ ಸುಖ ಸಿಗಲೇ ಇಲ್ಲ. ಸೊ ಅಲ್ಲಿಗೆ ಅದರ ಪಾಲಿನ ಒಂದು ಕಾಂಟ್ರಿಬ್ಯೂಷನ್ ಹ್ಯಾಪಿನೆಸ್ಗೆ ಸಿಗಲೇ ಇಲ್ಲ. ಸೊ ವೆಲ್ತ್ ಈಸ್ ಓನ್ಲಿ ಮೀನ್ಸ್. ಸೊ ಅತೀವ ವ್ಯಾಮೋಹದ ಕಾರಣದಿಂದಾಗಿ ಒಬ್ಬ ಲೋಭಿ ಮನುಷ್ಯ ಹಣ ನನಗೆ ಸಂತೋಷ ಕೊಡತ್ತೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ನನ್ನ ಪರಿಸ್ಥಿತಿ ಕೂಡ ಅದೇ ರೀತಿ ಆಗೋಯ್ತು. ನನಗೆ ಅರ್ಥ ಆಗ್ತದೆ, ಮನುಷ್ಯನಿಗೆ ಹಣದಿಂದ ಎಂದೂ ಕೂಡ ಸುಖ ಸಿಗೋದಿಲ್ಲ.
ಸೊ ಇಡೀ ಜೀವಮಾನ ಹಣ ಗಳಿಸಬೇಕು ಮತ್ತು ಅದನ್ನು ರಕ್ಷಿಸಬೇಕು ಅಂತ ಹೇಳಿ ಕೇವಲ ಸಂಪಾದನೆ ಮಾಡಬೇಕು, ಕೂಡಿಡಬೇಕು, ಇವೆರಡೇ ಕಾರಣಗಳಿಂದ ಬಹಳ ಚಿಂತೆಯಿಂದ ಅವರು ಸುಡ್ತಾ ಇರ್ತಾರೆ. ಯಾಕೆಂದರೆ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ, ನನ್ನ ಜೀವನ ಕೂಡ ಅದೇ ರೀತಿ ಆಗೋಯ್ತು, ಎಂದಿಗೂ ಕೂಡ ನಾನು ದಾನ ಧರ್ಮ ಮಾಡಲೇ ಇಲ್ಲ. ಸೊ ಈ ದಾನ ಧರ್ಮ ಮಾಡದೇ ಇದ್ದಿದ್ದರಿಂದ ಪುಣ್ಯವನ್ನು ನಾನು ಸಂಪಾದನೆ ಮಾಡಲೇ ಇಲ್ಲ, ಮತ್ತು ಹಣ ಅದಕ್ಕೆ ಅನೇಕರು ಭಾಗ್ಯಗಳು ಅಂತ ಅದು ಗೊತ್ತಾದರೂ ಕೂಡ ಯಾರ್ಯಾರಿಗೆ ಇದು ತಲುಪಬೇಕಾಗಿತ್ತು ಅದನ್ನು ನಾನು ತಲುಪಿಸುವಂತೆ ಕೂಡ ಮಾಡಲಿಲ್ಲ. ಸೊ ಇನ್ನೇವೇ ಪಾಪಕರ್ಮಗಳನ್ನು ನಾನು ಸಂಪಾದನೆ ಮಾಡಿದೆ. ಸೊ ದಾನ ಧರ್ಮ ಮಾಡುವ ಮೂಲಕ ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೋದಾಗಿತ್ತು, ಬಟ್ ತಲುಪಬೇಕಾದಂತಹ ಜನಗಳಿಗೆ ಹಣ ತಲುಪುವಂತೆ ನಾನು ಮಾಡಲಿಲ್ಲ. ಸೊ ಅದು ಇಂಡೈರೆಕ್ಟ್ಲಿ ನಾನು ಪಾಪಕರ್ಮಗಳನ್ನು ಮಾಡಿ ಪಾಪದ ಫಲವನ್ನು ಸಂಪಾದನೆ ಮಾಡೋ ಹಾಗೆ ನರಕ ಪ್ರಾಪ್ತವಾಗುವಂತೆ ನಾನು ಮಾಡಿಕೊಂಡೆ. ಸೊ ಹಣ ಅನ್ನುವಂತಹದ್ದು ವೆಲ್ತ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಓನ್ಲಿ ಮನಿ. ನಾವು ಸಾಮಾನ್ಯವಾಗಿ ವೆಲ್ತ್ ಅಂತ ಹೇಳ್ತೀವಿ ಅಂತಂದರೆ, ವೆಲ್ತ್ ಅಂತಂದರೆ ಆಲ್ ಟೈಪ್ಸ್ ಆಫ್ ಅಚೀವ್ಮೆಂಟ್ಸ್ ಆರ್ ಸೆಟ್ ಟು ಬಿ ವೆಲ್ತ್. ನಾವೇನೆಲ್ಲವನ್ನು ಗಳಿಸ್ಕೊಂಡಿರ್ತೀವಿ, ಗಳಿಸಿರೋಂತಹದ್ದನ್ನು ನಾವು ವೆಲ್ತ್ ಅಂತ ಹೇಳ್ತೀವಿ. ಒಂದು ಅಧಿಕಾರವನ್ನು ಗಳಿಸ್ಕೊಂಡೆ, ದಟ್ಸ್ ಎ ವೆಲ್ತ್. ನಾನು ಜ್ಞಾನವನ್ನು ಗಳಿಸ್ಕೊಂಡೆ, ದಟ್ಸ್ ಎ ವೆಲ್ತ್. ಒಂದು ಒಳ್ಳೆ ಮನೆ ಕಟ್ಟಿದೆ, ದಟ್ಸ್ ಎ ವೆಲ್ತ್. ಅದೇ ರೀತಿ ಹಣ ಕೂಡ. ಸೊ ವೆಲ್ತ್ ಅಂದರೆ ನಾಟ್ ಓನ್ಲಿ ಹಣ. ಸೊ ನಾವು ಏನೆಲ್ಲವನ್ನು ಗಳಿಸ್ಕೊಂಡಿದ್ದೀವಿ ಅವೆಲ್ಲವನ್ನು ನಾವು ವೆಲ್ತ್ ಅಂತ ಹೇಳ್ತೀವಿ. ಸೊ ವೆಲ್ತ್ ಈಸ್ ನಾಟ್ ಓನ್ಲಿ ಮನಿ. ಅದರಿಂದ ವೆಲ್ತ್ ಅಂತ ಹೇಳಿದಾಗ ವಿ ಹ್ಯಾವ್ ಟು ಥಿಂಕ್ ಬ್ರಾಡ್ಲಿ. ವೆಲ್ತ್ ಮೀನ್ಸ್ ಪೊಸಿಷನ್, ಅಧಿಕಾರ, ಅಂತಸ್ತು, ರಿಲೇಷನ್ಸ್, ಕೆಲವೊಂದು ರೀತಿಯ ಸಿದ್ಧಿಗಳು, ಆಲ್ ದಿ ತಪಸ್ಯಾಸ್. ತಪಸ್ಯಾಸ್ ಅಂತಂದರೆ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿ ನಾವು ಅದಕ್ಕಾಗಿ ಸಾಕಷ್ಟು ಸಮಯವನ್ನು ಬಹಳ ಕಷ್ಟಪಟ್ಟು ಎಷ್ಟೇ ಕಷ್ಟಗಳು ಬಂದರೂ ಕೂಡ ತಪಸ್ಸು ಮಾಡಿದೆ ಅಂತ ಹೇಳ್ತೀವಿ. ದಟ್ ಮೀನ್ಸ್ ತಪಸ್ಸು ಅನ್ನುವಂತಹದ್ದು ಈ ಅರ್ಥವನ್ನು ಕೊಡುತ್ತೆ. ಸೊ ಆಲ್ ಟೈಪ್ಸ್ ಆಫ್ ತಪಸ್ಯಾಸ್, ವ್ರತ, ನಿಯಮ, ಆಲ್ ದಟ್ ವಿ ಹ್ಯಾವ್ ಥ್ರೂ ದಟ್ ವಿ ಹ್ಯಾವ್ ಅಚೀವ್ಡ್ ಸಮಥಿಂಗ್. ಸೊ ದಿಸ್ ಈಸ್ ವೆಲ್ತ್. ಸೊ ಈ ವೆಲ್ತ್ ನಮಗೆ ಎಂದಿಗೂ ಕೂಡ ದೈಹಿಕ ಸುಖವನ್ನಾಗಲಿ ಅಥವಾ ಸಂತೋಷವನ್ನಾಗಲಿ ಕೊಡೋದಿಲ್ಲ. ಇದೆಲ್ಲ ನಾವು ಅಟ್ಯಾಚ್ ಮಾಡ್ಕೋತಾ ಇದ್ದೀವಿ ಅಷ್ಟೆ. ಬಹಳ ಕಷ್ಟಪಟ್ಟು ಒಂದು ರೀತಿಯಲ್ಲಿ ದಿಸ್ ಅಟ್ಯಾಚ್ಮೆಂಟ್ಸ್ ಅನ್ನುವಂಥದ್ದನ್ನು ಸಂಸಾರ ಅಂತ ಹೇಳ್ತಾರೆ. ಅನೇಕಗಳನ್ನು ನಾವು ಅಂಟಿಸ್ಕೋತಾ ಇದ್ದೀವಿ. ಯಾಕೆಂತಂದರೆ ಯಾವತ್ತೂ ಇದು ನಮ್ಮ ಕೈ ಹಿಡಿಯುತ್ತೆ, ಇದು ನಮಗೆ ಸುಖ ಕೊಡುತ್ತೆ, ಇದರಿಂದ ನನಗೆ ಸಂತೋಷ ಸಿಗುತ್ತೆ. ಸೊ ಈ ಒಂದು ನಂಬಿಕೆಯಿಂದ ನಾವು ಅಚೀವ್ಮೆಂಟ್ಸ್ ಅಂತ ಹೇಳಿ ಅನೇಕಗಳನ್ನು ಮಾಡ್ತೀವಿ. ಈವನ್ ವ್ರತ, ನಿಯಮ, ತಪಸ್ಯ ಅಂತೆಲ್ಲ ಕರಿತೀವಿ, ಆಮೇಲೆ ಅದನ್ನು ಅಚೀವ್ಮೆಂಟ್ಸ್ ಅಂತ ಹೇಳ್ತೀವಿ. ಬಟ್ ಇದು ಯಾವುದು ಕೂಡ, ಆಲ್ ದೀಸ್ ಆರ್ ವೆಲ್ತ್. ಸೊ ಇದು ಯಾವುದೂ ಕೂಡ ನಮಗೆ ಸುಖವನ್ನು ಕೊಡಲಿಲ್ಲ. ದೈಹಿಕ ಸುಖವನ್ನಾಗಲಿ ಅಥವಾ ಮನಸ್ಸಿಗೊಂದು ತೃಪ್ತಿ ಅದಾಗಲಿ ಕೊಡೋದಿಲ್ಲ. ಸೊ ಹಣ ಮನುಷ್ಯನಿಗೆ ತನ್ನ ಮೂಲ ಉದ್ದೇಶ, ಈ ಹಣ ಯಾವ ರೀತಿ ಅಂತಂದರೆ ಮನುಷ್ಯನನ್ನು ತನ್ನ ಮೂಲ ಉದ್ದೇಶ, ಸ್ವಧರ್ಮ, ಕರ್ತವ್ಯಗಳನ್ನು ಮರೆಯುವಂತೆ ಮಾಡುತ್ತೆ. ಸೊ ಮನಿ ಈಸ್ ಬ್ಯಾಡ್ ಅಂತ ಅವನು ಹೇಳ್ತಾ ಇದ್ದಾನೆ. ನೌ ಹಿ ಈಸ್ ರಿಯಲೈಸಿಂಗ್ ದಟ್ ಮನಿ, ಹಣ ಸಂಪಾದನೆ ಮಾಡೋ ಅನ್ನೋವಂಥದ್ದು ಈಸ್ ನಾಟ್ ಗುಡ್. ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ದೆ ಹೋದರೆ ಇಟ್ ವಿಲ್ ಶೋ ಎಸ್ ಡಿಫರೆಂಟ್ ಡೈರೆಕ್ಷನ್. ಸೊ ನಾವೆಲ್ಲರೂ ಕೂಡ ದಿನನಿತ್ಯದಲ್ಲಿ ನಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಲೇಬೇಕು. ಮಾಡುವಂತಹದ್ದನ್ನು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರತಿದಿನ ಮಾಡುವಂತಹದ್ದು, ಸೂಕ್ತ ಸಮಯಗಳಲ್ಲಿ ಮಾಡುವಂತಹದ್ದು, ಅವುಗಳನ್ನು ನಾವು ಮಾಡಲೇಬೇಕು.
ಸೊ ಹೀಗೆ ಓನ್ಲಿ ಅವರ್ ಗುಡ್ ಡೀಡ್ಸ್, ನಾವೇನು ಈ ರೀತಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ನಾವು ಮಾಡಲೇಬೇಕಾಗಿರುವಂತಹ ಕರ್ತವ್ಯಗಳನ್ನು, ರೆಸ್ಪಾನ್ಸಿಬಿಲಿಟಿಗಳನ್ನ, ಧರ್ಮಗಳನ್ನು ನಾವೇನು ಮಾಡಿರ್ತೀವಿ, ಓನ್ಲಿ ದಟ್ ವಿಲ್ ಟೇಕ್ ಅಸ್ ಟು ದಿ ಗುಡ್ ಲೋಕ. ಇಟ್ ವಿಲ್ ಟೇಕ್ ಅಸ್ ಟು ದಿ ಹೈಯರ್ ಲೋಕ, ನಾಟ್ ದಿ ಮನಿ, ನಾಟ್ ದಿ ವೆಲ್ತ್. ಸೊ ಹಿ ಈಸ್ ರಿಯಲೈಸಿಂಗ್, ಇವೆಲ್ಲವನ್ನ ಅವನು ನೆನಪು ಮಾಡ್ಕೋತಾ ಇದ್ದಾನೆ. ಅವನು ಹೇಳ್ತಾನೆ, ಹಣ ನನಗೆ ಇವೆಲ್ಲವನ್ನ ಕೊಡುತ್ತೆ ಅಂತ ನಾನು ನಂಬಿದ್ದೆ, ಹಣ ನಮಗೇನೂ ಕೊಡೋದಿಲ್ಲ. ಸೊ ನಮಗೆ ಉತ್ತಮವಾದಂತಹ ಲೋಕ, ಉತ್ತಮವಾದ ಗತಿ ಯಾವ ಕಾರಣದಿಂದ ಸಿಗುತ್ತೆ ಅಂತಂದರೆ, ನಾವೇ ಮಾಡಲೇಬೇಕಾದಂತಹ ಕೆಲವು ಧರ್ಮಗಳನ್ನು ನಾವು ಮಾಡಿದಾಗ ಅವುಗಳು ಪುಣ್ಯಗಳಾಗಿ ಕನ್ವರ್ಟ್ ಮಾಡಿ ನಮಗೆ ಸಿಗಬೇಕಾಗಿರುವಂತಹದ್ದನ್ನು ಸಿಗೋ ಹಾಗೆ ಮಾಡುತ್ತೆ. ಸೊ ಅಟ್ ದ ಟೈಮ್ ಆಫ್ ಡೆತ್ ದೀಸ್ ಗುಡ್ ಡೀಡ್ಸ್ ವಿಲ್ ಟೇಕ್ ದಿ ಸೋಲ್ ಟು ದಿ ಹೆವನ್. ಬಟ್ ನನ್ನ ಜೀವನದಲ್ಲಿ ಇದು ಯಾವುದೂ ಆಗಲೇ ಇಲ್ವಲ್ಲ, ಅಷ್ಟು ಪರಿತಪಿಸ್ತಾ ಇದ್ದಾನೆ ಅವನು. ಈಸ್ ಅನೇಕ ಸತ್ಯಗಳನ್ನು ಅರ್ಥ ಮಾಡ್ಕೋತಾ ಇದ್ದಾನೆ. ಸೊ ಆ ಒಂಟಿತನ, ಆ ವೈರಾಗ್ಯ ಅವನಲ್ಲಿ ಹುಟ್ಟಿದ ಕಾರಣದಿಂದ ಅವನಿಗೆ ಜೀವನದಲ್ಲಿ ಮತ್ತೊಂದು ಸತ್ಯವನ್ನು ತಿಳ್ಕೊಳ್ಳುವಂತಹ ಒಂದು, ದಿಸ್ ಈಸ್ ಅನದರ್, ಇನ್ಫ್ಯಾಕ್ಟ್ ಇಟ್ಸ್ ಎ ಡಿವೈನ್ ಗ್ರೇಸ್. ವೈರಾಗ್ಯ ಅರ್ಥ ಮಾಡ್ಕೊಳ್ಳುವಂತಹದ್ದು ಈಸ್ ಅ ಡಿವೈನ್ ಗ್ರೇಸ್. ಸೊ ಈಗ ಅವೆಲ್ಲವನ್ನು ಅರ್ಥ ಮಾಡ್ಕೋತಾ ಇದ್ದೇನೆ. ನಾವು ಮಾಡುವಂತಹ ಒಳ್ಳೆ ಕರ್ಮಗಳೇ, ಒಳ್ಳೊಳ್ಳೆ ಧರ್ಮಗಳೇ, ಅಟ್ ದ ಟೈಮ್ ಆಫ್ ಡೆತ್ ಇಟ್ ವಿಲ್ ಟೇಕ್ ಅಸ್ ಟು ದಿ ಹೆವನ್, ಇಟ್ ವಿಲ್ ಟೇಕ್ ದಿ ಸೋಲ್ ಟು ದಿ ಹೆವನ್. ಸೊ ಇಟ್ ಈಸ್ ನಾಟ್ ದಿ ವೆಲ್ತ್, ಇಟ್ ಈಸ್ ನಾಟ್ ದಿ ಮನಿ ದಟ್ ವಿಲ್ ಟೇಕ್ ಅಸ್ ಟು ದಿ ಹೆವನ್. ಸೊ ನಮ್ಮ ಅಧಿಕಾರ, ಅಂತಸ್ತು, ಐಶ್ವರ್ಯ ಇದ್ಯಾವುದು ನಮಗೆ ಸದ್ಗತಿಯನ್ನು ಕೊಡೋದಿಲ್ಲ. ನಮಗೆ ಸದ್ಗತಿ ಸಿಗತ್ತೆ ಅನ್ನೋದಾದರೆ ಅದು ಹೇಗೆ ಸಿಗತ್ತೆ ಅಂತಂದರೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಗುಡ್ ಡೀಡ್ಸ್. ನಾವು ಮಾಡುವಂತಹ ಸತ್ಕರ್ಮಗಳು, ನಾವು ನಿಜವಾಗಲೂ ಮಾಡಿದಂತಹ ನಿತ್ಯ ನೈಮಿತ್ತಿಕ ಕರ್ಮಗಳು, ಅವುಗಳೇ ನಮ್ಮನ್ನು ಧರ್ಮಕರ್ಮಗಳು ಅಂತ ನಾವೇನು ಹೇಳ್ತೀವಿ, ಆ ಧರ್ಮಕರ್ಮಗಳು ನಮಗೆ ಉತ್ತಮ ಲೋಕವನ್ನು ಕೊಡುತ್ತೆ. ಸೊ ಹೀಗೆ ಆ ಒಂಟಿತನ ಅನ್ನುವಂತಹದ್ದು ತನ್ನೊಂದಿಗೆ ತಾನೇ ಮಾತನಾಡ್ಕೋತಾ, ತಾನೇ ಪ್ರಶ್ನೆಗಳನ್ನು ಹಾಕ್ಕೊಂಡು, ತಾನೇ ಅವುಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಹಾಗೆ ತನ್ನ ಮನಸ್ಸಿನಲ್ಲಿ ತಾನೇ ಮಾತನಾಡ್ಕೋತಾ ಇದ್ದಾನೆ. ಆ ವೈ ಅನ್ನುವಂತಹದ್ದು, ನನಗೆ ಯಾಕೆ ಹೀಗಾಯಿತು ಅನ್ನುವಂತಹದ್ದನ್ನು ಹುಡುಕುವ ಅವನ ಪ್ರಯತ್ನದಲ್ಲಿ ಅವನಿಗೆ ಅನೇಕ ಸತ್ಯಗಳು ಅರ್ಥವಾಗ್ತಾ ಬರುತ್ತೆ. ಸೊ ವಾಟ್ ಈಸ್ ರಿಯಲಿ ಮನಿ, ಮತ್ತು ನಿಜವಾಗ್ಲೂ ಒಬ್ಬ ಮನುಷ್ಯ ತಾನು ಏನು ಮಾಡಬೇಕಾಗಿತ್ತು, ಒಂದು ವೇಳೆ ಅವನು ಹಣನೇ ಸಂಪಾದನೆ ಮಾಡಿದ್ರು ಕೂಡ ಆ ಹಣವನ್ನು ಹೇಗೆ ಸದ್ವಿನಿಯೋಗ ಮಾಡ್ಕೋಬೇಕು. ಸೊ ಹೀಗೆ ತನ್ನ ಜೀವನವನ್ನು ನೋಡಿಕೊಂಡು ತಾನೇ ತನ್ನೊಂದಿಗೆ, ತನ್ನ ಜೊತೆಯಲ್ಲಿ ಮಾತನಾಡ್ಕೋತಾ ಬಂದಿದ್ದಾನೆ. ಸೊ ಈಗ ಅವನಿಗೆ ಹಲವಾರು ಸತ್ಯಗಳು ಅವನ ಅನುಭವಕ್ಕೆ ಬರ್ತಾ ಇದೆ. ಸೊ ಇದೆಲ್ಲ ಆ ಒಂಟಿತನ ಇಲ್ಲದೆ ಹೋಗಿದ್ದಿದ್ರೆ ಅವನಿಗೆ ಇದು ಯಾವುದೂ ಆಗ್ತಿರ್ಲಿಲ್ಲ. ಸೊ ಇನ್ ಎ ವೇ ಇಟ್ ಈಸ್ ಎ ಬ್ಲೆಸ್ಸಿಂಗ್. ಅವನನ್ನು ಎಲ್ಲರೂ ಬಿಟ್ಟು ಹೋಗ್ತಾರೆ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಸ್ನೇಹಿತರು, ಬಂಧುಗಳು. ಅವನು ಯಾವ ರೀತಿ ಬೀದಿ ಪಾಲಾದ ಅಂತಂದರೆ, ತಾನು ವಾಸ ಮಾಡ್ತಾ ಇದ್ದಂತಹ ಮನೆಗೆ ಬೆಂಕಿ ಬೀಳುತ್ತೆ, ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ, ಅವನ ಬಳಿ ಏನೂ ಉಳ್ಕೊಳ್ಳಿಲ್ಲ, ಒಂದು ಸಣ್ಣ ಚಿಕ್ಕ ಕಾಸು ಕೂಡ ಅವನಿಗೆ ಉಳ್ಕೊಳ್ಳಿಲ್ಲ. ಆಗ ಅವನಿಗೆ ಗೊತ್ತಾಯಿತು, ಓಹೋ ಎಷ್ಟು ದೊಡ್ಡ ತಪ್ಪು. ಮತ್ತು ಅವನಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಆ ಒಂಟಿತನ ಪ್ರಾರಂಭದಲ್ಲಿ ಅವನಿಗೆ, ನನ್ನ ಜೊತೆ ಈಗ ಯಾರೂ ಇಲ್ವಲ್ಲ, ಹೂ ವಿಲ್ ಟೇಕ್ ಕೇರ್ ಆಫ್ ಮೀ, ಅದು ಒಂದು ರೀತಿಯ ಭಯ. ಬಟ್ ಅದೆಷ್ಟೇ ಭಯ ಆ ರೀತಿ ಆದ್ರೂ ಮನುಷ್ಯನನ್ನು, ಈ ಒಂಟಿತನ ಅನ್ನುವಂತಹದ್ದು ಮನುಷ್ಯನಿಗೆ ಎರಡು ದಿಕ್ಕುಗಳನ್ನು ತೋರಿಸುತ್ತೆ. ಒಂದು, ಅವನನ್ನು ಡಿಪ್ರೆಷನ್ಸ್ಗೆ ತಳ್ಳುತ್ತೆ, ಇಲ್ಲ ಅಂತಂದರೆ ತನ್ನ ಜೊತೆ ತಾನೇ ಸೆಲ್ಫ್ ಪಿಟಿ ಅಂತ ಹೇಳ್ತಾರೆ, ತನ್ನ ಮನಸ್ಸಿನೊಂದಿಗೆ ತಾನೇ ಮಾತನಾಡ್ಕೊಳ್ಳುವಂತಹದ್ದು. ಯಾಕೆಂದರೆ ಯಾರೂ ಇಲ್ವಲ್ಲ, ಮಾತಾಡ್ತೀನಿ ಅಂತಂದರೆ ಅವನ ಜೊತೆ ಯಾರೂ ಇಲ್ಲ. ಸೊ ಅವನು ಮಾತಾಡಲೇಬೇಕಾದಂತಹ ಪರಿಸ್ಥಿತಿ,
ಬಿಕಾಸ್ ಆಫ್ ಸೆಲ್ಫ್ ಪಿಟಿ. ಸೊ ಆಗ ತನ್ನ ಮನಸ್ಸಿನಲ್ಲಿ ತಾನೇ ಮಾತಾಡ್ಕೋತಾನೆ, ಯಾಕೆ ಹೀಗಾಯಿತು, ಯಾಕೆ ಹೀಗಾಯಿತು, ಯಾಕೆ ಹೀಗಾಯಿತು. ಸೊ ಅವನಲ್ಲಿ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಎದ್ದಾಗ ನಿಧಾನವಾಗಿ ಅವನಿಗೆ ರಿಯಾಲಿಟಿ ಅರ್ಥ ಆಗ್ತಾ ಬರುತ್ತೆ. ಸಾಕಷ್ಟು ವಿಚಾರಗಳನ್ನು ಮನನ ಮಾಡ್ಕೋತಾ ಬಂದಿದ್ದಾನೆ. ಸೊ ಹಣ ನಮಗೆ ಏನನ್ನೂ ಕೊಡೋದಿಲ್ಲ ಅನ್ನುವಂತಹ ಒಂದು ಸತ್ಯ ಅವನಿಗೆ ಗೊತ್ತಾಗತ್ತೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.